ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಇಂದ. ಫ್ರೀ ಹಿಟ್ ಆಪರ್ಚುನಿಟಿ ಕೂಡ ಸಿಗುತ್ತೆ. ಒಳ್ಳೆ ಫೀಲ್ಡಿಂಗ್ ನೋಡ್ತಾ ಇದೀವಿ ನಾವು. ಅಶ್ವಬೇಗ ನ್ಯೂಸ್. ಇದು ಪವರ್ ಬೌಲಿಂಗ್, ಇದು ನೋ ಬಾಲ್ ಅಂತ ಮತ್ತೆ ಕಾಲ್ ಬರ್ತಾ ಇದೆ. ಎಸ್ಸಲ್ಲಿ ಚೆಕ್ ಬೌಲಿಂಗ್ ಅನ್ನುವಂಥ ಡಿಸಿಷನ್ ಕೂಡ ತೀರ್ಪುಗಾರ ನೀಡ್ತಾ ಇದ್ದಾರೆ. ರೌಂಡ್ ಡಾಮ್ ಬೌಲಿಂಗ್ ಶೈಲಿಯನ್ನು ಬದಲಿಸ್ಕೋಬೇಕಾಗಿತ್ತು ಇವಾಗ. ಕ್ಯಾಚ್ ಹಿಡಿಯೋದಂತ ಕಾಲ್ ಇದೆ. ಒನ್ ಬೌನ್ಸ್ ಆಗುತ್ತೆ. ಮಿಸ್ ಫೀಲ್ಡ್ ಇಂದ ಫಸ್ಟ್ ಬೌಂಡ್ರಿಯನ್ನ ಕೂಡ ಪಡೆದುಕೊಳ್ತಾರೆ. Eight loss of 1 wicket. First over, still 3 ball remaining. ಲೋವರ್ ಫುಲ್ ಟಾಸ್, ಇದು ಗ್ಯಾಪ್ ಅಲ್ಲಿದೆ. ಎಕ್ಸ್ಟ್ರಾ ಕವರ್ಸ್ ಹೊಡೆದಂತ ಶಾಟ್, ಇದು ಗ್ಯಾಪ್ ಅಲ್ಲಿದೆ. ಸೆಕೆಂಡ್ ಬೌಂಡ್ರಿ. ಫಸ್ಟ್ ಓವರ್ ಅಲ್ಲಿ 4 ಬಾಲ್ ಕಂಪ್ಲೀಟ್ ಆಗಿದೆ. ಸ್ಕೋರ್ ಬೋರ್ಡ್ ಅಲ್ಲಿ ಆಗ್ಲೇ 12 ರನ್ ಅನ್ನ ಗಳಿಸಿದ್ದಾರೆ ಪ್ರೆಸ್ ಕ್ಲಬ್ ಬೆಂಗಳೂರು. ಇನ್ನು 2 ಬಾಲ್ ಉಳಿತಾ ಇದೆ. ಅರುಣ್ ಕುಮಾರ್ ಮತ್ತೆ 5th ಬಾಲ್ಗಾಗಿ ಇವಾಗ ಫೀಲ್ಡ್ ನೋಡ್ತಾ ಇದ್ದೀವಿ. ಇನ್ನು ಸರ್ಕಲ್ ಅಲ್ಲಿ ಶಾರ್ಟ್ ಥರ್ಡ್ ಮ್ಯಾನ್ ಪಾಯಿಂಟ್ ಕವರ್ಸ್. ತುಂಬಾನೇ ಶಾರ್ಟ್ ಆಗಿದೆ. ಇಲ್ಲಿ ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ. ಬೌಲರ್ ಅನ್ನ ಬದಲಾಯಿಸ್ಕೋಬೇಕಾಗತ್ತಿಲ್ಲಿ.
ಲಾಸ್ಟ್ 2 ಬಾಲ್ ರಿಮೈನಿಂಗ್ 13 for 1 ಪ್ರೆಸ್ ಕ್ಲಬ್ ಬೆಂಗಳೂರು. ಕೊನೆ 2 ಬಾಲ್ ಉಳಿತಾ ಇದೆ ಫಸ್ಟ್ ಓವರ್ ಅಲ್ಲಿ. ಮಂಜುನಾಥ್ ಗೌಡ ಮತ್ತೆ ಭಾರತಿ ರಾಜನ್ ನ್ಯೂ ಬ್ಯಾಟರ್ಸ್. ಫಸ್ಟ್ ಬ್ರೇಕ್ ಥ್ರೂ ಫಸ್ಟ್ ಬಾಲ್ ಅಲ್ಲೇ ತಂದು ಕೊಟ್ಟಿದ್ರು. ಸುನಿಲ್ ಅವರ ವಿಕೆಟ್ಸ್ ಅನ್ನ ಕಳ್ಕೊತಾರೆ. ಇವಾಗ ಕೊನೆ 2 ಬಾಲ್ ಉಳಿದಿದೆ ಫಸ್ಟ್ ಓವರ್ ಅಲ್ಲಿ. ಇಸ್ ಫಸ್ಟ್ ಓವರ್ ಅಲ್ಲಿ 3 ಮಂದಿ ಬೌಲರ್ಸ್ ಅನ್ನು ನೋಡ್ತಾ ಇವಾಗ ಅರುಣ್ ಅವರ ಬದಲಿಗೆ ಗುರೂಜಿ ನ್ಯೂ ಬೌಲರ್. ಗುರು ಟು ಮಂಜು 13 ಲಾಸ್ ಆಫ್ 1 ವಿಕೆಟ್ ಪ್ರೆಸ್ ಕ್ಲಬ್ ಬೆಂಗಳೂರು. ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅವರ ಒಂದು ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರತಕ್ಕಂಥ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಅಶ್ವವೇಗ ನ್ಯೂಸ್ ವರ್ಸಸ್ ಪ್ರೆಸ್ ಕ್ಲಬ್ ಬೆಂಗಳೂರು ಫಸ್ಟ್ ಮ್ಯಾಚ್ ಅನ್ನು ಆಡ್ತಾ ಇದೆ ಡೇ 7 ಅಲ್ಲಿ. ಸ್ಲೋ ಒನ್, ಇದು ಚೆನ್ನಾಗಿದೆ. ಈ ಬೌಲಿಂಗ್ ಸಖತ್ತಾಗಿದೆ. ಕೊನೆಯ ಬಾಲ್ ಉಳಿತಾ ಇದೆ ಫಸ್ಟ್ ಓವರ್. ಬೊರಸ್ ಬ್ಯಾಕ್ ಆಟ ಆಡುವಂತಹ ಪ್ರಯತ್ನ ಇಲ್ಲಿ. ಸಿಂಗಲ್ ಸಿಗ್ತಾ ಇದೆ, ಕಂಪ್ಲೀಟ್ ಆಗುತ್ತೆ. ಲಾಂಗೆಸ್ಟ್ ಓವರ್ ಇದು. ತುಂಬಾನೇ ಒಂದು ಸಮಯ ತೆಗೆದುಕೊಂಡಂತ ಓವರ್. ಮೊದಲ ಓವರ್ ಮುಕ್ತಾಯ ಆಗುತ್ತೆ. 14ಕ್ಕೆ 1 ಪ್ರೆಸ್ ಕ್ಲಬ್ ಬೆಂಗಳೂರು. 14 ಲಾಸ್ ಆಫ್ 1 ವಿಕೆಟ್. ಹೊಸ ಬೌಲರ್ ಇವಾಗ ಗಂಗಾಧರ್. ಪುಲ್ ಮಾಡ್ತಾರೆ ಡೀಪ್ ಮಿಡ್ ವಿಕೆಟ್ ಕಡೆ. ಎರಡು ರನ್ ಪಡ್ಕೊತಾ ಇದ್ದಾರೆ. ಸ್ಟೆಮ್ ಟು ಸ್ಟೆಂಪ್ ಅಟ್ಯಾಕ್ ಮಾಡ್ತಾರೆ ಇಲ್ಲಿ. ಒಳ್ಳೆ ಬೌಲಿಂಗ್ ಸೆಕೆಂಡ್ ಓವರ್ ಅಲ್ಲಿ ನೋಡ್ತಾ ಇದ್ದೀವಿ ಗಂಗಾಧರ್ ಅವರ ಕಡೆಯಿಂದ. ಸ್ಲೋ ಓವರ್ ಇದು. ಮಿಡ್ ಆಫ್ ಅಲ್ಲಿ ಆಡುವಂತಹ ಪ್ರಯತ್ನ ಇದು. ರಿಸ್ಕಿ ಸಿಂಗಲ್ ತಗೋತಾರೆ. ಸಿಂಗಲ್ ಈಸಿ ಆಗಿ ಸಿಗುತ್ತೆ. ಸೆಕೆಂಡ್ ಓವರ್ ಪವರ್ ಪ್ಲೇ ಅಲ್ಲಿ ಗಂಗಾಧರ್ ಕಡೆಯಿಂದ ನೋಡ್ತಾ ಇದ್ದೀವಿ ಒಂದು ಒಳ್ಳೆ ಬೌಲಿಂಗ್ ಪ್ರದರ್ಶನ. ಫಸ್ಟ್ 3 ಬಾಲ್ ಅಲ್ಲಿ 4 ರನ್ ಮಾತ್ರ ಬಿಟ್ಕೊಟ್ಟಿರೋದು. 18ಕ್ಕೆ 1. ಮತ್ತೆ ಸ್ಟೆಮ್ ಟು ಸ್ಟೆಂಪ್ ಅಟ್ಯಾಕ್. ಡಾಟ್ ಅಂತ ಬರುತ್ತೆ ಅಂಪೈರ್ ಕಡೆಯಿಂದ. ಕೊನೆ 2 ಬಾಲ್ ಉಳಿತಾ ಇದೆ. ಬ್ಯಾಕ್ ಫುಟ್ ಹೊಡೆಯುವಂತ ಪ್ರಯತ್ನ. ರನ್ಔಟ್ ಆಪರ್ಚುನಿಟಿ. ಮತ್ತೆ ಕ್ವಿಕ್ ಸಿಂಗಲ್ ಸಿಗುತ್ತೆ. ಕೊನೆಯ ಬಾಲ್ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ ಸೆಕೆಂಡ್ ಓವರ್ ಪವರ್ ಪ್ಲೇ. ಕೊನೆಯ ಬಾಲ್ ಉಳಿತಾ ಇದೆ. 19 for 1. ಚೆನ್ನಾಗಿದೆ ಶಾಟ್, ಚೆನ್ನಾಗಿದೆ ಇದು. ಒಳ್ಳೆ ಫೀಲ್ಡಿಂಗ್ ಕೂಡ ನೋಡ್ತಾ ಇದ್ದೀವಿ. ಒಳ್ಳೆ ಓವರ್ ಇದು. ಎಕನಾಮಿಕಲ್ ಓವರ್ ಅನ್ನ ಬೌಲ್ ಮಾಡಿರೋದು ಗಂಗಾಧರ್. ಕಂಪ್ಲೀಟ್ ಆಗುತ್ತೆ 2 ಓವರ್. 2 ಓವರ್ ನಂತರ 20ಕ್ಕೆ 1. ಎಕ್ಸಾಕ್ಟ್ 10 ರನ್ಸ್ ಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಪ್ರೆಸ್ ಕ್ಲಬ್ ಬೆಂಗಳೂರು. ಈ ಒಂದು ಗ್ರೌಂಡಿನ ಡೈಮೆನ್ಷನ್ಸ್ ಅನ್ನು ಗಮನಿಸಿದ್ರೆ ಖಂಡಿತವಾಗ್ಲೂ ಮಿಡ್ ವಿಕೆಟ್ ಅಲ್ಲಿ ಸ್ಕ್ವೇರ್ ಲೆಗ್ ಎಲ್ಲ ಒಂದು ಶಾರ್ಟ್ ಆಫ್ ಬೌಂಡ್ರೀಸ್. ಸ್ಟ್ರೈಟ್ ಡೌನ್ ದ ವಿಕೆಟ್ ಸ್ವಲ್ಪ ಬಿಗರ್ ಬೌಂಡ್ರೀಸ್ ಇದೆ.
ಸ್ಲಾಟ್ ಅಲ್ಲಿ ಇದ್ರೆ ಖಂಡಿತವಾಗ್ಲೂ ಬಿಗ್ ಶಾಟ್ಸ್ ಹೊಡೆದ್ರೆ ಆನ್ ಸೈಡ್ ಅಲ್ಲಿ ಒಳ್ಳೆ ಸ್ಕೋರ್ ಅನ್ನ ಕಲೆ ಹಾಕ್ಬೋದು. ಒಂದು ಕಾಂಪಿಟೇಟಿವ್ ಟೋಟಲಿ ಒಂದು ಗ್ರೌಂಡ್ ನಲ್ಲಿ ಪಡ್ಕೋಬೇಕಾದ್ರೆ ಫಸ್ಟ್ ಬ್ಯಾಟ್ ಮಾಡಿದಂಥ ಟೀಮ್ 60+ ರನ್ಸ್ ಅನ್ನ ಮಾಡಿದ್ರೆ ಸೇಫ್ ಝೋನ್ 45-50 ಇಲ್ಲ ಬಿಲೋ ಪಾರ್ ಸ್ಕೋರ್ ಆಗುತ್ತೆ ಒಂದು ಗ್ರೌಂಡ್ ಅಲ್ಲಿ. ಕ್ಯಾಪ್ಟನ್ ಶಿವಕುಮಾರ್ ಫಾರ್ ಥರ್ಡ್ ಓವರ್. ನ್ಯೂ ಬೌಲರ್ ಶಿವಕುಮಾರ್. Rajan on strike for third over. Oh, wide ball. ತುಂಬಾನೇ ಆಚೆ ಹೋಗ್ತಾ ಇದೆ ಇದು. ವೈಡ್ ಅಂತ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ವೈಡ್ ಅಂತ ಕಾಲ್ ಬರ್ತಾ ಇದೆ. ತುಂಬಾನೇ ಶಾರ್ಟ್ ಆಗಿದೆ ಇದು. ಡೀಪ್ ಪಾಯಿಂಟ್ ಕಡೆ ಹೊಡಿತಾರೆ. ಮಿಸ್ ಫೀಲ್ಡ್ ಇಂದ ಬಂದಂತ ಬೌಂಡ್ರಿ ತಡಿಬಹುದಾಗಿತ್ತು. ಬೌಂಡ್ರಿ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ ಬೌಂಡ್ರಿಯನ್ನು ಪಡ್ಕೋತಾರೆ ಥರ್ಡ್ ಓವರ್ ಫಸ್ಟ್ ಬಾಲ್ ಅಲ್ಲಿ. ಡಿಫೈನ್ ಕಡೆ 2 ರನ್ ಪಡ್ಕೋತಾ ಇದ್ದಾರೆ. ಈಸಿ 2 ರನ್ಸ್ ಆಡ್ ಆಗ್ತಾ ಇದೆ ಟೀಮ್ಸ್ ಟೋಟಲ್ ಅಲ್ಲಿ. ಜಸ್ಟ್ ಸಿಂಗಲ್ ಡಬಲ್ ರನ್ಸ್ ಇಂದ ಸ್ಕೋರ್ ಅನ್ನ ಮೂವ್ ಮಾಡ್ತಾ ಇರುವಂತ ಪ್ರೆಸ್ ಕ್ಲಬ್ ಬೆಂಗಳೂರು. 27 for 1. ಶಾಟ್ ಚೆನ್ನಾಗಿದೆ. ಕ್ಯಾಚ್ ಅನ್ನೋಂಥ ಕಾಲ್ ಬಟ್ ಗ್ರೌಂಡ್ ಶಾಟ್. 1 ಬೌನ್ಸ್ ಫೀಲ್ಡ್ ಮಾಡ್ತಾರೆ. ಕಟ್ ಮಾಡ್ತಾರೆ ಮಿಡ್ ವಿಕೆಟ್ ಫೀಲ್ಡರ್ಸ್. ಜಸ್ಟ್ 1 ರನ್ ಮಾತ್ರ ಸಿಗುತ್ತೆ. 28 28 for 1. ಕ್ಯಾಚ್ ಅನ್ನೋಂಥ ಕಾಲ್. ನೋ ಮ್ಯಾನ್ಸ್ ಲ್ಯಾಂಡ್. 2 runs completed. The score moves on. 30 for 1. Still lost 2 ball remaining. Down the leg side. Wide at the call ಬರ್ತಾ ಇದೆ. ಫುಲ್ ಟಾಸ್ ಆಗಿ ಬೀಳ್ತಾ ಇದೆ. ಇದು ತಡೆಯಕ್ಕಾಗಲ್ಲ. ರಾಕೆಟ್ ತರ ಹೋಗಿದೆ ಇದು. ಮತ್ತೆ ಡೀಪ್ ಫೈಡ್ ಲೆಗ್ ಕಡೆ ಟಾರ್ಗೆಟ್ ಮಾಡಿ ಹೊಡೆದಂತ ಶಾಟ್. ಬೌಂಡ್ರಿ ಅಂತ ಬರುತ್ತೆ ಅಂಪೈರ್ ಕಡೆಯಿಂದ. ಬೌಂಡ್ರೀಸ್ ಇಲ್ಲ ಅಂತ ಮಾತಾಡ್ತಾ ಇದ್ವಿ. ಬರ್ಕಳಿ ಬೌಂಡ್ರಿ ನನ್ನ ಹೆಸರಲ್ಲಿ ಅಂತ ಹೇಳ್ತಿರೋದು ಇವಾಗ ಮಂಜುನಾಥ್ ಗೌಡ. 13 ಬಾಲಲ್ಲಿ 20 ರನ್ ಬರ್ತಾ ಇದೆ ಇವ್ರ ಬ್ಯಾಟ್ ಇಂದ. 35 for 1. ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ ಥರ್ಡ್ ಓವರ್. ಮತ್ತೆ ವೈಡ್ ಕಾಲ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಎಕ್ಸ್ಟ್ರಾ ರನ್ಸ್ ಆಡ್ ಆಗ್ತಾ ಇದೆ. ಮತ್ತೆ ವೈಡ್ ಬಾಲ್. another wide ball. 37 for 1. Lost ball still remaining in third over.
ಕೊನೆ ಬಾಲ್. ಥರ್ಡ್ ಓವರ್ ಶಾರ್ಟ್ ಲೆಗ್ ಅಲ್ಲಿ ಮಿಸ್ಫೀಲ್ಡ್ ಆಗ್ತಾ ಇದೆ. ಸಿಂಪಲ್ ಚಾನ್ಸಸ್ ಎಲ್ಲ ಮಿಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಕಂಪ್ಲೀಟ್ ಆಗುತ್ತೆ 3 ಓವರ್ಗಳ ನಂತರ 38-1. 38 for 1 after 3 overs. ಪ್ರೆಸ್ ಕ್ಲಬ್ ಬೆಂಗಳೂರು. ಶಿವಮೂರ್ತಿ ಫೋರ್ತ್ ಓವರ್ ಫಸ್ಟ್ ಬಾಲ್ ವೈಡ್ ಅಂತ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ರನ್ ಆಡ್ ಆಗ್ತಾ ಇದೆ. ಟೀಮ್ಸ್ ಟೋಟಲ್ ಅಲ್ಲಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. ಇಲ್ಲಿ ಟಾಸ್ ಗೆದ್ದಂತ ಅಶ್ವವೇಗ ನ್ಯೂಸ್ ಬೌಲರ್ಸ್ ಗಳ ಸಮಸ್ಯೆ ಇದೆ. ಈ ತರ ಶಾರ್ಟ್ ಹಾಕಿದ್ರೆ ಬಿಡಲ್ಲ ಬ್ಯಾಟರ್ಸ್. ಇಷ್ಟೊಂದು ಗ್ಯಾಪ್ ಇದೆ. ವಿಡ್ತ್ ಕೊಟ್ರೆ ಡೀಪ್ ಪಾಯಿಂಟ್ ಖಾಲಿ ಇದೆ. ಥರ್ಡ್ ಮ್ಯಾನ್ ಪ್ರೊಟೆಕ್ಷನ್ ಇಲ್ಲ, ಕವರ್ಸ್ ಇಲ್ಲ. ನಲವತ್ತ 3 ತಲುಪ್ತಾ ಇದೆ ಟೀಮ್ಸ್ಗೂ. 43 for 1. ತುಂಬಾನೇ ಶಾರ್ಟ್ ಆಗ್ತಾ ಇದೆ. ಪುಲ್ ಮಾಡುವಂತಹ ಪ್ರಯತ್ನ ಇಲ್ಲಿ. ಬಟ್ ಆನ್ ಸೈಡ್ ಅಲ್ಲಿ ಒಂದು ಒಳ್ಳೆ ಫೀಲ್ಡ್ ಸೆಟ್ ಮಾಡಿದ್ದಾರೆ. ಪ್ರೊಟೆಕ್ಷನ್ ನೀವು ಆಲ್ಮೋಸ್ಟ್ ಆನ್ ಸೈಡ್ ಅಲ್ಲೇ ಮಾಡಿದ್ದಾರೆ. ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ ಇದೆ, ಮಿಡ್ ವಿಕೆಟ್ ಇದೆ, ಡೀಪ್ ಮಿಡ್ ವಿಕೆಟ್ ಇದೆ, ಲಾಂಗ್ ಆನ್ ಇದೆ, ಲಾಂಗ್ ಆಫ್ ಇದೆ, ಪಾಯಿಂಟ್ ಪ್ರೊಟೆಕ್ಷನ್ ಇದೆ, ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಇದೆ. ಮತ್ತೆ ಅದೇ ತಪ್ಪು ಮಾಡ್ತಾರೆ. ಮತ್ತೆ ವಿಡ್ತ್ ಕೊಡ್ತಾರೆ. ಇಲ್ಲಿ ವಿಡ್ತ್ ಕೊಟ್ರೆ ಗುಮ್ತಾರೆ, ಗೂಳಿ ತರ. ಇಲ್ಲಿ ರಾಜನ್ ಮ್ಯಾಕ್ಸಿಮಮ್ ಬರುತ್ತಿದೆ. 6 runs ಆಡ್ ಆಗುತ್ತೆ. ಅಂಪೈರ್ ಚೆಕ್ ಮಾಡ್ಬೇಕಾ? ಅಂಪೈರ್ ಬೌಂಡ್ರಿ ಚೆಕ್ ಮಾಡ್ಬೇಕಾ? ಎಸ್, ಅಲ್ಲಿ ಬೌಂಡ್ರಿ ಚೆಕ್ ಮಾಡಬೇಕಾಗುತ್ತೆ ಟಿವಿ ಅಂಪೈರ್. ನೋಡ್ಬೇಕಾಗುತ್ತೆ. ಡಿಸಿಷನ್ಗಾಗಿ ಇನ್ನೂ ಕೂಡ ವೆಯ್ಟ್ ಮಾಡ್ತಾ ಇದೀವಿ. ಏನಂತ ಡಿಸಿಷನ್ ಅನ್ನ ನೀಡ್ತಾರೆ ಅಂತೇಳಿ. Cyprus Sports and Welfare Trust Day 7 match number 2 Vijayawani versus Vishwavani News. Second match ಆಡ್ತಾರೆ ಇಲ್ಲಿ. ಸ್ಟಿಲ್ ಒಂದು ಬೌಂಡ್ರಿ ಕ್ಲಿಯರೆನ್ಸ್ಗಾಗಿ ವೇಟ್ ಮಾಡ್ತಾ ಇದ್ದೀವಿ. ಡಿಸಿಷನ್ ಏನ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಬೌಂಡ್ರಿ ಅಂತ ಕಾಲ್ ಬರ್ತಾ ಇದೆ. 4 runs added into the team's total. 48 for 1. ಇದು ಚೆನ್ನಾಗಿದೆ. ಇದು ಒಳ್ಳೆ ಬಾಲ್. ಇದು ಈ ತರ ಕಷ್ಟ ಕೊಡ್ಬೇಕು ಬ್ಯಾಟರ್ಸಿಗೆ. ಲೈನ್ ಅಂಡ್ ಚೇಂಜ್ ಮಾಡಬೇಕು. ವಿಡ್ತ್ ಕೊಟ್ರೆ ಖಂಡಿತವಾಗ್ಲೂ ಗುಮ್ತಾರೆ. ಕೊನೆ 2 ಬಾಲ್ ಉಳಿತಾ ಇದೆ. ಇದು ಕೆಟ್ಟ ಬಾಲ್. ಇದು ಡೀಪ್ ಸ್ಕ್ವೇರ್ ಲೆಗ್ ಮತ್ತು ಡೀಪ್ ಫೈನ್ ಲೆಗ್ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಈ ತರ ನೀವು ಶಾರ್ಟ್ ಹಾಕಿದ್ರೆ ಬ್ಯಾಟರ್ ತುಂಬಾನೇ ಈಸಿ ಆಗ್ಬಿಡುತ್ತೆ. ಮತ್ತೊಂದು ಬೌಂಡ್ರಿ ಆಡ್ ಆಗ್ತಾ ಇದೆ ಟೀಮ್ಸ್ ಟೋಟಲ್ ಅಲ್ಲಿ. ಬೌಂಡ್ರಿ ಇಂದ ಕಂಪ್ಲೀಟ್ ಮಾಡ್ತಾರೆ ಟೀಮ್ 50 ಕೂಡ. ಪ್ರೆಸ್ ಕ್ಲಬ್ ಬೆಂಗಳೂರು 52 for 1 ಅರ್ಧ ಶತಕವನ್ನು ಪೇರಿಸ್ತಾ ಇದ್ದಾರೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ 4th over.
ಡಾಟ್ ಬಾಲಿಂದ ಫಿನಿಶ್ ಮಾಡ್ತಾರೆ. 4 overs after 4 overs, 52 for 1. 52 4 ಓವರ್ಗಳ ನಂತರ ಖಂಡಿತವಾಗ್ಲೂ ಒಂದು ಕಾರ್ಯಕ್ರಮದಲ್ಲಿ ನಾವು ಹೃದಯದಿಂದ ಒಂದು ಸಮರ್ಪಿತ ನಾಯಕತ್ವದ ತಂಡವನ್ನು ರಚಿಸಿದಂಥ ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ಶೆಟ್ಟಿರವರಿಗೆ ನಾವು ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಅವರ ದೃಷ್ಟಿ ಮತ್ತು ಕನಸಿನಿಂದ ಸಾಕಾರವಾಗ್ತಾ ಇರ್ತಕ್ಕಂಥ KMCL ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತ ನಮ್ಮ ಮೀಡಿಯಾ ಮಿತ್ರರು, ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಂತಿರುವಂಥ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಎ ಅವರಾಗಿರ್ಬೋದು, ಅವರ ಜೊತೆಗಾಗಿ ಒಂದು ಉತ್ತಮ ರೀತಿಯ ಸಂಘಟನೆ ತಂಡವನ್ನು ಕಟ್ಟಿಕೊಂಡು ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಕೊಟ್ಟಂತ KMCL ಯಶಸ್ವಿಗೆ ಬಾಜಿನರಾಗಿರ್ತಕ್ಕಂಥ ರಾಜೇಶ್ ರಘು ಅಧ್ಯತೆಯಲ್ಲಿ ಓಬ್ಳಯ್ಯ, ಉಮಾಶಂಕರ್, ಸುನಿ, ಭರತ್ ಕುಮಾರ್, ರಾಮಮೂರ್ತಿ, ಈವಾ, ಗೋಪಾಲ್, ಶಿವು, ಚೇತನ್ ಗಿರೀಶ್, ಕಿಶೋರ್, ಗಂಗಾಧರ್, ಶಶಿ, ಗುರು, ಗಂಗರಾಜು, ಸಂತೋಷ್, ದುಷ್ಯಂತ್, ಪ್ರಶಾಂತ್, ಸತೀಶ್ KM, ಶಕ್ತಿವೇಲ್, ಗುರುಗನ್ ಮತ್ತು ತನೀಶ್, ಬಾಲಮುರುಗನ್, ಎಲ್ಲರಿಗೂ ಕೂಡ ನಾವು ತುಂಬ ಹೃದಯದಿಂದ ಧನ್ಯವಾದಗಳ ಸಮರ್ಪಿಸ್ತಾ ಇದ್ದೀವಿ, ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ ಒಂದು KMCLನ ಪರವಾಗಿ. ಹಾಗೂ ಈ ಲೀಗಿನ ಪ್ರಾಯೋಜಕತ್ವ ನೀಡುತ್ತಿರುವ ಹೈಪರ್ ಎಸ್ಟೇಟ್ ಕ್ರೀಡೆ ಮತ್ತು ಸಾಮಾಜಿಕ ಸೇವೆಗೆ ತಮ್ಮ ಬೆಂಬಲವನ್ನು ನೀಡ್ತಾ ಇರುವಂಥ ನಮ್ಮ ಹೈಪರ್ ಎಸ್ಟೇಟ್ ಸಂಸ್ಥೆಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳ ಸಮರ್ಪಿಸಿಕೊಳ್ತಾ ಇದ್ದೇವೆ. ಈ ಮಟ್ಟದ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಳ್ಳಲು ಪ್ರೊಫೆಷನ್ ತಂಡದ ಅಗತ್ಯತೆ ಇದ್ದಾಗ ನಮ್ಮ ಜೊತೆ ಸೇರಿಕೊಂಡು ಅತ್ಯುತ್ತಮವಾದಂಥ ಒಂದು ಪ್ರೊಫೆಷನಲ್ ತಂಡವಾಗಿ ನಮ್ಮೊಂದಿಗೆ ಕೈ ಜೋಡಿಸಿದಂಥ KMCL 2026ರ ಕಾರ್ಯಕ್ರಮದ ಸಂಪೂರ್ಣ ಆಯೋಜನೆ ಮತ್ತು ನಿರ್ವಹಣೆಯನ್ನು AJ ಇನ್ಫೋಟೆಕ್ ಸೊಲ್ಯೂಷನ್ ಅತ್ಯುತ್ತಮವಾಗಿ ನಡೆಸಿಕೊಡ್ತಾ ಇದೆ. ಆ ಒಂದು ಸಂಸ್ಥೆಯೂ ಕೂಡ ನಾವು ಬಿಗ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇವೆ. ಸೃಜನಾತ್ಮಕ ಮತ್ತು ಮಾಧ್ಯಮದ ಬೆಂಬಲ, ಎಲ್ಲ ಸ್ಮರಣೀಯ ಕ್ಷಣಗಳನ್ನು ಸೆರೆ ಹಿಡಿತಾ ಇರತಕ್ಕಂಥ ನಮ್ಮ RR ಫೋಟೋಗ್ರಫಿ ತಂಡ, ಮೈದಾನದ ಪ್ರತಿಯೊಂದು ಬೌಂಡ್ರಿ ಮತ್ತು ವಿಕೆಟ್ ರೋಮಾಂಚನವನ್ನು ನಿಮ್ಮವರೆಗೂ ತಲುಪಿಸುವಂಥ ಕೆಲಸ ಮಾಡ್ತಾ ಇರ್ತಕ್ಕಂಥ ವೈ ಸ್ಪೋರ್ಟ್ಸ್ ಬ್ರಾಡ್ಕಾಸ್ಟಿಂಗ್ ಯಾಸಿನ್ ಅವರು, ಜಿಲಾನ್, ಅರ್ಫಾತ್, ಇಮ್ರಾನ್ ಹಾಗೂ ಸ್ಕೋರರ್ ಆಗಿ ಮುಝು, ವಿಮಿಕ್ಸ್ ಆಪರೇಟರ್ ಆಗಿ ಜಿಲಾನ್ ಮತ್ತು FX6 ಕ್ಯಾಮ್ರಾ ಆಪರೇಟರ್ ಆಗಿ ಮೆಹಬೂಬ್. ವೈ ಸ್ಪೋರ್ಟ್ಸ್ ಸಂಸ್ಥೆಗೆಲ್ಲರೂ ಕೂಡ ನಾವು ಬಿಗ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಕೊನೆ ಬಾಲ್ ಮತ್ತೆ ತುಂಬಾನೇ ಗ್ಯಾಪ್ ಅಲ್ಲಿ ಇತ್ತಿದ್ದು ಡೀಪ್ ಕವರ್ಸ್ ಕಡೆ ಈಸಿಯಾಗಿ 2 ರನ್ ಕಂಪ್ಲೀಟ್ ಮಾಡ್ಕೋತಾರೆ. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. 5 ಓವರ್ಗಳ ನಂತರ 59 ಆಫ್ಟರ್ 5 overs 59 for 1. ಅದೇ ರೀತಿ ಒಂದು ಚಟುವಟಿಕೆಗಳಿಗೆ ಸೃಜನಾತ್ಮಕವಾಗಿ ಶಕ್ತಿಯನ್ನು ನೀಡ್ತಾ ಇರತಕ್ಕಂಥ ಮನಸ ವಾಚ ಕರ್ಮಣ ಚಿತ್ರತಂಡ, ಯುವ ನಿರ್ದೇಶಕರಾಗಿರ್ತಕ್ಕಂಥ ರೋನಿತ್ ಅವರ ನೇತೃತ್ವದಲ್ಲಿ ಚಿರಾಗ್ ಮತ್ತು ವಿಲಾಸ್ ಅವರ ತಂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಅವ್ರಿಗೂ ಕೂಡ ನಾವು ಬಿಗ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸಹಾಯಕ ತಂಡಗಳಿಗೆ ನಾವು ಕೂಡ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೀವಿ. ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಅಂಕಣವನ್ನು ಸಿದ್ಧತೆ ಮಾಡಿಕೊಟ್ಟಂತ ತೆರಾ ಇರಾನ ಮೈದಾನಕ್ಕೂ ಕೂಡ ನಾವು ಬಿಗ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲು ಶ್ರಮಿಸಿದಂಥ ಸಹಾಯಕ ತಂಡಗಳಿಗೆ ವಿಶೇಷ ಧನ್ಯವಾದಗಳ ಸಮರ್ಪಿಸ್ತಾ ಇದ್ದೇವೆ.
ಫುಲ್ ಶಾಟ್ ಬರ್ತಾ ಇದೆ ಇಲ್ಲಿ, ಮತ್ತೊಂದು ಮ್ಯಾಕ್ಸಿಮಮ್ ಅಂತ ಬರುತ್ತೆ ಅಂಪೈರ್ ಕಡೆಯಿಂದ. ಸೂಪರ್ ಮಾರ್ಕ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕಳ್ಕೊಂಡಿರೋದು ಕೇವಲ ಒಂದೇ ವಿಕೆಟ್. ಸ್ಕೋರ್ ಬೋರ್ಡ್ ನೋಡಿ 68, 68 for 1. ಕೊನೆಯ 4 ಬಾಲ್ ಉಳಿತಾ ಇದೆ ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ. ಬಿಗ್ ಶಾಟ್ ಆಡುವಂತಹ ಪ್ರಯತ್ನ, ಡಾಟ್ ಬಾಲ್ ಆಗ್ತಾ ಇದೆ. ಫೈನಲ್ ಓವರ್ ಅಲ್ಲಿ ಕೊನೆ 3 ಬಾಲ್ ಉಳಿತಾ ಇದೆ. ಕ್ಯಾಚ್ ಇರೋ ಕಾಲ್ ಇತ್ತು, ಕ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ. ಸೆಕೆಂಡ್ ಬ್ರೇಕ್ ಥ್ರೂ ಸಿಗ್ತಾ ಇದೆ ಇಲ್ಲಿ. ಮತ್ತೊಂದು ವಿಕೆಟ್ಸ್ ಅನ್ನ ಕಳ್ಕೊತಾರೆ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಾ ಇದೆ. ಅದು ಸೂಪರ್ ಆಗಿರುವಂತಹ ಒಂದು ಪಾರ್ಟ್ನರ್ಶಿಪ್ ನೋಡ್ತಾ ಇದೀವಿ ನಾವು. ಫಸ್ಟ್ ಬಾಲ್ ಅಲ್ಲೇ ವಿಕೆಟ್ ಕಳ್ಕೊಂಡಿದ್ರು. ಅದಾದ್ಮೇಲೆ ಬಂದಂತ 68 ರನ್ ಪಾರ್ಟ್ನರ್ಶಿಪ್ ಅನ್ನ ಫೈನಲ್ ಓವರ್ ಅಲ್ಲಿ ಬ್ರೇಕ್ ಮಾಡ್ತಾ ಇರುವಂತಹ ಬೌಲರ್ ಭಾರತಿ ರಾಜನ್. ಕೊನೆಯ 2 ಬಾಲ್ ಉಳಿತಾ ಇದೆ. 68 for 2, lost 2 ball remaining. ಪ್ರಸನ್ನ ನ್ಯೂ ಬ್ಯಾಟರ್, ಕ್ಯಾಪ್ಟನ್. ಒಂದು ಒಳ್ಳೆ ಪ್ರಯತ್ನ ಇಲ್ಲಿ. ನೋ ಮ್ಯಾಚ್ ಸ್ಟ್ಯಾಂಡ್ ಆಗ್ತಾ ಇದೆ. ರನ್ ಔಟ್ ಆಪರ್ಚುನಿಟಿ ಇದೆಯಾ ನೋಡ್ಬೇಕಾಗುತ್ತೆ. ಡೈರೆಕ್ಟ್ ಹಿಟ್ ಆಗುತ್ತೆ ಇಲ್ಲಿ. 2 ರನ್ ಕಂಪ್ಲೀಟ್ ಮಾಡ್ತಾರೆ ಕ್ಯಾಪ್ಟನ್ ಪ್ರಸನ್ನ. ಕೊನೆಯ ಬಾಲ್ ಉಳಿತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾ ಇದೆ. ಅಂತಿಮ ಕೊನೆಯ ಬಾಲ್. ಎಕ್ಸಾಕ್ಟ್ ಆಗಿ 70 ರನ್, 12 ರನ್ಸ್ ಪರ್ ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಬಿಗ್ ಶಾಟ್ ಆಡುವಂತಹ ಪ್ರಯತ್ನ, ವಿಕೆಟ್ ಕೀಪರ್ ಮಿಸ್ ಮಾಡ್ತಾರೆ ಲಾಸ್ಟ್ ಬಾಲ್ ಅಲ್ಲಿ. ಬೈಯಿಂದ 1 ರನ್ ಕಂಪ್ಲೀಟ್ ಆಗಿದ್ ಕೂಡಲೇ ಇಲ್ಲಿ ಮೊದಲ ಇನ್ನಿಂಗ್ಸ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. 71 ಲಾಸ್ ಆಫ್ 2, 72 ಇಸ್ ಎ ಟಾರ್ಗೆಟ್. 72ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಅಶ್ವವೇಗ ನ್ಯೂಸ್ ಟಾಸ್ ಗೆದ್ದು ಚೇಸ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಬೌಲರ್ಸ್ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಸ್ವಲ್ಪ ಬೌಲರ್ಸ್ ಗಳ ಕೊರತೆ, ಆದ್ರೂ ಕೂಡ ಒಂದು ಫೈಟಿಂಗ್ ಟೋಟಲ್ ಅಲ್ಲಿ ಎಂಡ್ ಮಾಡ್ತಾರೆ. 72ರ ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡಬೇಕಾಗಿದೆ ಅಶ್ವವೇಗ. ಒಂದು ಟೂರ್ನಮೆಂಟ್ ಗಾಗಿ ಮತ್ತೆ ನಾವು ನಮ್ಮ ಸಪೋರ್ಟರ್ಸ್ ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಟೆಂಟ್ ಮತ್ತು ಕ್ಯಾಟರಿಂಗ್ ವ್ಯವಸ್ಥೆ ಅನಿಲ್ ಕುಮಾರ್ ಅವರು. ಜರ್ಸಿ ಫ್ರಮ್ ಯೂನಿಕ್ ಸ್ಪೋರ್ಟ್ಸ್ ಯಾದಗಿರ್. ಟ್ರೋಫೀಸ್ ಫ್ರಮ್ ಬಿ ಕ್ರಿಯೇಟರ್ಸ್. ಸೌಂಡ್ ಸಿಸ್ಟಮ್ ನಾಗರಾಜು ಎನ್ಆರ್ ಆಡಿಯೋ. ಜನರೇಟರ್ ಸಂಗೀತ ಜನರೇಟರ್ಸ್. ಎಲೆಕ್ಟ್ರಿಷಿಯನ್ ಡೇವಿಡ್. ನೀರು ಮತ್ತು ಇತರ ಲಾಜಿಸ್ಟಿಕ್ಸ್ ತಂಡಗಳಾಗಿ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಸಪೋರ್ಟ್ ಮಾಡಿದಂಥ, ಶ್ರಮ ವಹಿಸಿದಂಥ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ನಾವು ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಮೈದಾನದಲ್ಲಿ ಆಟಗಾರರು ಜಯಕ್ಕಾಗಿ ಆಡ್ತಿರ್ಬೇಕಾದ್ರೆ ಇದರ ಹಿಂದೆ ಇರುವಂತಹ ಒಂದು ದೊಡ್ಡ ಗೆಲುವು ಅಂದ್ರೆ ಅದು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತ ಒಂದು ಸರ್ವಿಕಲ್ ಕ್ಯಾನ್ಸರ್ ಎನ್ನುವಂತ ಒಂದು ರೋಗವನ್ನು ದೂರ ಮಾಡುವಂತ ಒಂದು ಅವೇರ್ನೆಸ್ ಅನ್ನ ಜಾಗೃತಿ ಮೂಡಿಸೋದಕ್ಕೋಸ್ಕರ ಆಯೋಜನೆ ಮಾಡಿದಂತ ಈ ಒಂದು ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ 24 ಮೀಡಿಯಾ ತಂಡಗಳ KMCL ಸಮಯಕ್ಕೆ ಮುಂಚಿತವಾಗಿ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚಿದರೆ ಸಂಪೂರ್ಣವಾಗಿ ತಡೆಯಬಹುದು. ನಿಯಮಿತ ಆರೋಗ್ಯ ತಪಾಸಣೆ, ಜಾಗೃತಿ ಮತ್ತು ಲಸಿಕೆ ಮೂಲಕ ಅನೇಕ ಜೀವಗಳು ಉಳಿಸಿದ್ದಾರೆ. ಈ ಮೂಲಕ ಹೈಪರ್ ಸ್ಪೋರ್ಟ್ಸ್ ಮತ್ತು ವೆಲ್ಫೇರ್ ಟ್ರಸ್ಟ್ ಮಹಿಳೆಯರ ಆರೋಗ್ಯದ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಇವಾಗ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಕಾಂಬಾಕ್ಸ್ ಅಲ್ಲಿ ಚಿಕ್ಕ ಬದಲಾವಣೆ. ನಿಮ್ಮನ್ನ ಜಾಯ್ನ್ ಆಗ್ತಾರೆ ಇವಾಗ ಅಸ್ಗರ್ ಅಫ್ಜಲ್.
ಥ್ಯಾಂಕ್ ಯು ಬಸ್, ಥ್ಯಾಂಕ್ ಯು ಸೋ ಮಚ್. ಮಂಡೇ ಫಸ್ಟ್ ಡೇ ಇವತ್ತು ಮ್ಯಾಚ್ ಆಡ್ತಾ ಇರೋರು ಯಾರಪ್ಪ? ಎರಡು ಕೂಡ ನ್ಯೂ ಟೀಮ್ ಅವರು. ಫಸ್ಟ್ ಸೆಷನ್ ಮುಗಿದಿದೆ. ಪ್ರೆಸ್ ಕ್ಲಬ್ ಬೆಂಗಳೂರು 71 ರನ್ ಕಂಪ್ಲೀಟ್ ಮಾಡಿರೋದು. 72 ಟಾರ್ಗೆಟ್ ಅನ್ನು ಕೊಡ್ತಾ ಇರೋದು. ಇವಾಗ ಯಾರಿಗಪ್ಪ ಅಂತಂದ್ರೆ ಅದು ಅಶ್ವವೇಗ ನ್ಯೂಸ್ ಟೀಮ್ ಅವರಿಗೆ. ಯಾವ ಥರ ಚೇಸ್ ಮಾಡ್ತಾರೆ ನೋಡಬೇಕಾಗುತ್ತೆ. ಚೇಸ್ ಆನ್ ಇದೆ. ವೆರಿ ಫಸ್ಟ್ ಓವರ್ ಬೌಲಿಂಗ್ಗೆ ರೆಡಿ ಆಗ್ತಾರೆ ಇವಾಗ ಟ್ರಂಪ್ ಕಾರ್ಡ್ ಬೌಲರ್ಸು. ಚೇಸ್ ಮಾಡಬೇಕಾಗುತ್ತೆ ಇಲ್ಲಿ. ವೆರಿ ಫಸ್ಟ್ ಬಾಲ್ ಬರುತ್ತೆ. ಬಿಗ್ ಶಾಟ್ ಅಲ್ಲಿ ಸ್ವಾಡಲ್ ಬಿತ್ ಕೂಡಲೇ ಎತ್ತಿರೋದು ಇವಾಗ ಕೌಕಾನ್ ಕಡೆಗೆ. ಈಸಿ ರನ್ಸ್ ಬರುತ್ತೆ ಇಲ್ಲಿ. 1 ಬೌನ್ಸ್ ಬೌಂಡ್ರಿಯಿಂದ ಕಾಲ್ ಕೊಡ್ತಾ ಇದ್ದಾರೆ ಅಂಪೈರ್ಸು. ಸ್ಟಾರ್ಟ್ ಅಂತೂ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ. ವೆರಿ ಫಸ್ಟ್ ಬಾಲ್ ಲೈನಲ್ಲಿ ಅಂತ ಮಿಸ್ ಮಾಡ್ತಾರೆ ಅಂತಂದ್ರೆ ಬ್ಯಾಟ್ರಿಗೆ ಈಸಿ ಆಗುತ್ತೆ. ಸ್ವಾಡಲ್ ಬೀಳ್ತಾ ಇದ್ದಂಗೆ ಅದನ್ನ ಬಿಗ್ ಶಾಟ್ಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೋಗ್ತಾ ಇರೋದು. ಬಿಗ್ ಶಾಟ್ ಬೇಕೇ ಆಗುತ್ತೆ. ಯಾಕಂತಂದ್ರೆ ಬಿಗ್ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇರೋದು ಇಲ್ಲಿ. ಎಲ್ಲೋ ಆರ್ಮಿ ಒಂದ್ ಕಡೆಯಿಂದ ಆದರೆ ಮತ್ತೊಂದು ಕಡೆಯಿಂದ ರೆಡ್ ಆರ್ಮಿ ಇವತ್ತಿನ ಫಸ್ಟ್ ಮ್ಯಾಚ್ ಆಡ್ತಾ ಇರುವಂತದ್ದು. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು. ಅವೆರ್ನೆಸ್ ಕ್ಯಾನ್ಸರ್ಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು ನಮ್ಮ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಮಿಟಿಯವರು. ಕಿರಣ್ ಸರ್ ಆಗಿರ್ಬೋದು, ಜಗಿ ಸರ್ ಆಗಿರ್ಬೋದು, ರಘು ಅವರು ಆಗಿರ್ಬೋದು, ರಾಜೇಶ್ ಆಗಿರ್ಬೋದು ಆ್ಯಂಡ್ ವಿಜಿ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಆಯೋಜನೆ ಮಾಡಿದಂಥ ಕಾರ್ಯಕ್ರಮ. ಬರುತ್ತೆ ಸೆಕೆಂಡ್ ಬಾಲ್ ಅಲ್ಲಿ ಶಾರ್ಟ್ ರೇಸಿಂಗ್ ಡೆಲಿವರಿ. ಸೂಪರ್ ಅಂತ ಶಾರ್ಟ್ ಸಿಗ್ತಾ ಇರೋದು ಇಲ್ಲಿ ಬ್ಯಾಟಿಂಗ್ ಟೀಮಿಗೆ. ಫಸ್ಟ್ ಬಾಲು ಕೌಕರ್ ಬೌಂಡ್ರಿ ಆದರೆ ಇವಾಗ ಡೀಪ್ ಬ್ಯಾಕ್ವರ್ಡ್ ಶಾರ್ಟ್ ಲಾಗಿ ಏರಿಯಾನ ಕ್ಲಿಯರ್ ಮಾಡ್ತಾ ಇರೋದು. ಸೆಕೆಂಡ್ ಬೌಂಡ್ರಿ ಬರುತ್ತೆ ಇಲ್ಲಿ. ಸೂಪರ್ ಬಾಲ್ ಅಂತ ಒಂದು ಸ್ಟಾರ್ಟ್ ಸಿಗ್ತಾ ಇದೆ. ಮೂರನೇ ಬಾಲ್ ಇದು ಸ್ಲಾಟ್ ಅಲ್ಲಿ ಇತ್ತು. ಕ್ಯಾಚ್ ಅಂತ ಕಾಲ್ ಇದೆ. ನಿಕ್ಕ ಆಗಿದೆ. ಲಕ್ಕ ಚುಕ್ತ ಮಾಡ್ತಾರೆ ಇಲ್ಲಿ ಪ್ರಲಾಪ್ ಅವರು. ಎಂತ ಬ್ರೇಕ್ ಥ್ರೂ ತರ್ತಾ ಇರೋದು. ಫಸ್ಟ್ ಎರಡ್ ಬಾಲ್ ಅಲ್ಲಿ ಬೌಂಡ್ರಿ ಅಂತ ಕೂಡಲೇ ಕಾನ್ಫಿಡೆನ್ಸ್ ನ ಮೆಚ್ಚಬೇಕಾಗುತ್ತೆ. ಜಸ್ಟ್ ಅಲ್ಲೋ ಒಂದ್ ಕಡೆಯಿಂದ ಸ್ಲಾಟ್ ಅಲ್ಲಿ ಇದ್ದಂತ ಬಾಲ್ ನ ಬಿಕ್ ಮಾಡೋದಕ್ಕೆ ಮಿಸ್ ಮಾಡಿರೋದು. ಮಿಡ್ ಆಫ್ ತಲೆ ಮೇಲೆ ಹೊಡಿತೀನಿ ಅಂತ ಹೋಗಿರೋದು. ಲೇಟ್ ಬ್ಯಾಟ್ ಬರುತ್ತೆ. ಅದಕ್ಕೆ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಲೈಸ್ ಆಗುತ್ತೆ. ಅದು ಬೇಜಾರಾಗಿರುತ್ತೆ ಬ್ಯಾಟ್ರಿ ಕೂಡ ಇಲ್ಲಿ. ಎಲ್ಲೋ ಒಂದ್ ಕಡೆಯಿಂದ ಫಸ್ಟ್ ಸ್ಟಾರ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹೊಡೆಯುವಂತ ಬಾಲ್ ನ ಬಿಟ್ನಲ್ಲಪ್ಪ ಅಂತ ಯೋಚನೆ ಮಾಡ್ತಾ ಇರೋದು ಅವರು. ಫಸ್ಟ್ ಬ್ರೇಕ್ ಥ್ರೂ ಬಂತು ಅಂದ್ಕೊಳ್ಳೇ ಇಲ್ಲಿ ಬೌಲಿಂಗ್ ಟೀಮ್ ಕೂಡ ಖುಷಿಯಾಗಿರುತ್ತೆ. ಪ್ರೆಸ್ ಕ್ಲಬ್ ಬೆಂಗಳೂರು ಮತ್ತು ಅಶ್ವವೇಗ ನ್ಯೂಸ್ ಅವರು ಇವತ್ತು ಫಸ್ಟ್ ಮ್ಯಾಚ್ ಆಡ್ತಾ ಇರೋದು. ಫಸ್ಟ್ ಎರಡು ಬಾಲ್ಗೆ 2 ಬೌಂಡ್ರಿ ಬಂದಿರುತ್ತೆ ಬ್ಯಾಟರ್ ಕಡೆಯಿಂದ. ಅದಾದ್ಮೇಲೆ ಮೂರನೇ ಬಾಲ್ ವಿಕೆಟ್ಸ್ ಅನ್ನ ಕಳ್ಕೊಳ್ತಾರೆ. 8 ಫಾರ್ ಲಾಸ್ ಆಫ್ 1 ವಿಕೆಟ್. ಫಸ್ಟ್ ಓವರ್ ಇನ್ 4 ಗ್ಲಾಸ್. ಇನ್ನು 33 ಬಾಲಿಗೆ 64 ರನ್ಸ್ ಬೇಕಾಗಿರೋದು. ನೀವು ಬ್ಯಾಟರ್ ಆಗಿ ಇವಾಗ ಪಾರ್ಟಿಗೆ ಜಾಯ್ನ್ ಆಗಿರೋದು ಯಾರಪ್ಪ ಅಂದ್ರೆ ಅದು ಶಿವಮೂರ್ತಿರವರು. ಗುರುಜಿ ಅವರು ಸ್ಟಾರ್ಟ್ ಚೆನ್ನಾಗಿ ಕೊಟ್ಟು ಬಟ್ ಅಷ್ಟೇ ಬೇಗ ವಿಕೆಟ್ ಅನ್ನ ಕಳ್ಕೊಂಡಿರೋದು. ಸ್ಲಾಟ್ ಬೀಳ್ತಾ ಇದೆ. ಮತ್ತೆ ಬಿಗ್ ಶಾಟ್ ಯೋಚನೆ ಮಾಡ್ತಾ ಇರೋದು ಶಿವಮೂರ್ತಿರವರು. ರನ್ಸ್ ಬರೋದಿಲ್ಲ ಇಲ್ಲಿ. ಡಾಟ್ ಬಾಲ್ ಆಗುತ್ತೆ. ಫಸ್ಟ್ 2 ಬಾಲ್ ಬೌಂಡ್ರಿ, ಅದಾದ್ಮೇಲೆ ವಿಕೆಟ್, ಇವಾಗ ಡಾಟ್ ಬಾಲ್. ಫಿಫ್ತ್ ಬಾಲ್ ಇದು ಕೂಡ ಸೇಮ್ ಲೆಂತ್, ಆದರೆ ಎಡ್ಜ್ ಆಗಿ ಬರುತ್ತೆ. ಇವಾಗ ಶಾರ್ಟ್ ಮಿಡ್ ವಿಕೆಟ್ ಏರಿಯಾದಲ್ಲಿ 1 ರನ್ಗೆ ಎಷ್ಟು ಅವಕಾಶ ಬರುತ್ತೆ. ಅಟ್ಯಾಕಿಂಗ್ ಫೀಲ್ಡಿಂಗ್ ಮಾಡ್ತಾ ಇರೋದು. ಶಾರ್ಟ್ ಲೆಗ್ ಆಗಿರ್ಬೋದು, ಶಾರ್ಟ್ ಮಿಡ್ ವಿಕೆಟ್ ಆಗಿರ್ಬೋದು, ಮಿಡ್ ಆಫ್ ಆಗಿರ್ಬೋದು, ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಆ್ಯಂಡ್ ಕವರ್ಸ್ ಪಾಯಿಂಟ್ ಸ್ಲಿಪ್ ಅಂಡ್ ಡಿಪ್ ಸ್ಕ್ವೇರ್ ಲೆಗ್ ಅಂಡ್ ಲಾಂಗ್ ಆನ್ ಈ ರೀತಿ ಒಂದು ಪ್ರೊಡಕ್ಷನ್ ಇಟ್ಕೊಂಡಿರೋದು ಪ್ರಲಾಪ್ ಅವರು.
ಕೊನೆ ಬಾಲ್ ಶಾರ್ಟ್ ರೈಸಿಂಗ್ ಡೆಲಿವರಿ ಕವರ್ಸ್ ಪಾಯಿಂಟ್ ಮೇಲೆ ಹೊಡೆಯುವಂತ ಪ್ರಯತ್ನ ಮಾಡಿದೆ ಓಮು, ಬರೋದಿಲ್ಲ ರನ್ಸ್. ಫಸ್ಟ್ ಓವರ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಕಂಪ್ಲೀಟ್ ಆಗ್ತಾ ಇದ್ದಂಗೆ 9ಕ್ಕೆ 1 ವಿಕೆಟ್ಸ್ ಅನ್ನ ಕಳ್ಕೊಂಡಿರೋದು ಅಶ್ವವೇಗ ನ್ಯೂಸ್ ಅವರು. ಇನ್ನು 30 ಬಾಲಿಗೆ 63 ರನ್ಸ್ ಬೇಕಾಗಿದೆ. ಪ್ರತಿ ಬಾಲ್ನಲ್ಲೂ ಕೂಡ ಸ್ಟ್ರೈಕ್ ರೊಟೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕೆಲವೊಂದು ಕೆಟ್ಟ ಡೆಲಿವರಿಗೆ ನೀವು 6 ಬೌಂಡ್ರಿ ನೋಡಿಕೊಂಡ್ರೆ ನಿಜವಾಗಿ ರಿಕ್ವೈರ್ಡ್ ರನ್ ರೇಟ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ಳುವಂತ ಒಂದು ಆಪರ್ಚುನಿಟಿ ಇದೆ. ಸೆಕೆಂಡ್ ಓವರ್ ವೆರಿ ಫಸ್ಟ್ ಬಾಲ್ ಎಂತ ಸೂಪರ್ ಪ್ಲೇಸ್ಮೆಂಟ್ ಇದು. ಅಕ್ಷಾ ಕವರ್ಸ್ ಅಲ್ಲಿ ಫೀಲ್ಡರ್ ಇದ್ರು, ಮಿಡ್ ಆಫ್ ಅಲ್ಲಿ ಫೀಲ್ಡರ್ ಇದ್ರು, ಕವರ್ಸ್ ಅಲ್ಲಿ ಕೂಡ ಫೀಲ್ಡರ್ ಇದ್ದಾರೆ. ಬಟ್ ಆದ್ರೆ ಇರೋ ಫೀಲ್ಡರ್ ಮಧ್ಯೆ ಇರುವಂತಹ ಗ್ಯಾಪ್ ಅನ್ನು ಹುಡುಕಿರೋದು ಇದು ಕ್ಲಿಯರ್ ಆಗುತ್ತೆ. ಬೌಂಡ್ರಿ ಡೀಪ್ ಅಕ್ಷಾ ಕವರ್ಸ್ ಕಡೆಗೆ ಬೌಂಡ್ರಿ ಅಂತ ಕಾಲ್ ಕೊಡ್ತಾ ಇರೋದಿಲ್ಲ ಅಂಪೈರ್, ಡಾನ್ಸಿಂಗ್ ಅಂಪೈರ್ ಮುರುಗೇಶ್ ಅವರು. ಈ ಬೌಂಡ್ರಿಯಿಂದ ಕಂಪ್ಲೀಟ್ ಮಾಡ್ತಾರೆ 4 ರನ್ ಅನ್ನ. ಸೆಕೆಂಡ್ ಬಾಲ್ ಶಾರ್ಟ್ ಆಫ್ ಲೆಂತ್ ಹಾಕಿರೋದು ಸೂಪರ್ ಬಾಲ್ ಅಂತ ಕ್ಯಾಚ್. ಇಲ್ಲಿ ಬ್ಯಾಕ್ ರನ್ನಿಂಗ್ ಮಾಡಿ ಹಿಡಿತಾರೆ ಕವರ್ಸ್ ಕಡೆಗೆ. ಬ್ಯಾಕ್ ಪುಟ್ಟಲ್ಲಿ ಹೊಡೆಯೋಕ್ಕಿಂತ ಈ ಒಂದು ಶಾರ್ಟ್ ಎಲ್ಲಾದರೂ ಸ್ವಲ್ಪ ಒಂದೆಜ್ಜೆ ಸಫಲ್ ಆಗಿಬಿಟ್ಟು ಮಿಡ್ ವಿಕೆಟ್ ಸ್ಕ್ವೇರ್ ಲೆಗ್ ಏರಿಯಾ ಕಡೆ ಹೊಡೆಯುವಂಥ ಪ್ರಯತ್ನ ಮಾಡಿದ್ರೆ ಖಂಡಿತ ಚಾನ್ಸಸ್ ಇರ್ತಾ ಇತ್ತು. ಬಟ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಶಾರ್ಟ್ ಸೆಲೆಕ್ಷನ್ ರಾಂಗ್ ಅಂತ ಹೇಳ್ಬೇಕಾಗುತ್ತೆ. ಎಡ್ಜ್ ಆಗುತ್ತೆ. ನೀವು ಬ್ಯಾಕ್ ಪುಟ್ಟಲ್ಲಿ ನಾನು ಕವರ್ಸ್ ಅಕ್ಷಾ ಕವರ್ಸ್ ಕ್ಲಿಯರ್ ಮಾಡ್ತೀನಿ ಅಷ್ಟೇ ಪ್ರಾಕ್ಟೀಸ್ ಬೇಕಾಗುತ್ತೆ. ಮಿಡಲ್ ಆಫ್ ದ ಬ್ಯಾಟಲ್ ಆಡಿದ್ರೆ ಮಾತ್ರ ಚಾನ್ಸಸ್ ಪವರ್ ಪ್ಲೇ ಅಂತ ಓವರ್ನಲ್ಲಿ ಹೇಳೋದು. ಅಟ್ಯಾಕಿಂಗ್ ಫೀಲ್ಡಿಂಗ್ ಇದೆ ಇಲ್ಲಿ, ಅದಕ್ಕೆ ಗೊತ್ತಾಗ್ತಾ ಇದೆ ಯಾವ ಥರ ಒಂದು ಬ್ಯಾಕ್ ರನ್ನಿಂಗ್ ಮಾಡಿ ಕ್ಯಾಚ್ ಹಿಡಿತಾ ಇರ್ತಾರೆ ಅದು ಅಷ್ಟು ಈಸಿ ಅಲ್ಲ. ಮುಂದೆ ಓಡ್ ಬಂದು ಕ್ಯಾಚ್ ಹಿಡಿಯೋದು ತುಂಬ ಈಸಿ, ಆದರೆ ನಿತ್ತಲಿಂದ ಹಿಂದೆ ರನ್ನಿಂಗ್ ಮಾಡಿ ನಾನು ಕ್ಯಾಚ್ ಹಿಡಿತೀನಿ ಅಂತಂದರೆ ಅದು ಕರೆಕ್ಟಾಗಿ ಬಾಲ್ನ ವಾಶ್ ಮಾಡಬೇಕಾಗುತ್ತೆ. ರನ್ನಿಂಗ್ ಕೂಡ ಕರೆಕ್ಟಾಗಿ ಇಡಬೇಕಾಗುತ್ತೆ. ಸ್ವಲ್ಪ ಮಾಡಿದ್ರೂ ಕೂಡ ಆ ಥರ ಕ್ಯಾಚಲ್ಲಿ ಇಂಜೂರ್ಡ್ ಆಗುವಂಥ ಸಮಸ್ಯೆ ಜಾಸ್ತಿ ಇರುತ್ತೆ. ಬಟ್ ಸೂಪರ್ ಕ್ಯಾಚ್ ಅಂತಲೇ ಹೇಳ್ಬೇಕಾಗತ್ತೆ ಇಲ್ಲಿ ಶಾರ್ಟ್ ಕವರ್ಸ್ ಕಡೆ ಫೀಲ್ಡರಿಂದ. ಸೂಪರ್ ಬೌಲಿಂಗ್ ಡಾಟ್ ಬಾಲ್ ಬರ್ತಾ ಇದೆ. ಫಸ್ಟ್ ಮ್ಯಾಚ್ ಅಲ್ಲೇ ಸೂಪರ್ ಬೌಲಿಂಗ್, ಸೂಪರ್ ಬಾಲ್ ಅಂತ ಬ್ಯಾಟಿಂಗ್ ಪ್ರದರ್ಶನ ತೋರ್ತಾ ಇರೋದು ಇಲ್ಲಿ. ನ್ಯೂ ಬ್ಯಾಟರ್ ಚರಣ್ ಕುಮಾರ್ ಸ್ಟ್ರೈಕಲ್ಲಿ ಇರುವಂಥದ್ದು. ಶಾರ್ಟ್ ಆಗಿ ಬೀಳುತ್ತೆ ಇಲ್ಲಿ. ಪುಲ್ ಮಾಡುವಂಥ ಪ್ರಯತ್ನ ಇದು. ಮಿಡ್ ವಿಕೆಟ್ ಏರಿಯಾ 1 ಬೌನ್ಸ್ ಬೌಂಡ್ರಿ ಅಂತ ಬರುತ್ತೆ ಕಾಲ್. ಇಲ್ಲಿಂದ ಬೌಂಡ್ರಿ ಕ್ಲಿಯರ್ ಮಾಡ್ಕೊಳ್ತಾರೆ. ಇಲ್ಲಿ ಈ ಬೌಂಡ್ರಿಯಿಂದ ಮೂವ್ ಆಗುತ್ತೆ. ಸ್ಕೋರ್ 17ಕ್ಕೆ. ಇನ್ನು 26 ಬಾಲಿಗೆ 55 ರನ್ಸ್ ಬೇಕಾಗಿರೋದು. ಅಸಾಧ್ಯ ಅಂತ ಹೇಳಲ್ಲ, ಸಾಧ್ಯ ಅಂತ ಹೇಳ್ಬೇಕಾಗುತ್ತೆ. ಆಗಿದೆ ಈ ಒಂದು ಗ್ರೌಂಡಲ್ಲಿ 60, 70, 80 ಕೂಡ ಚೇಸ್ ಆದಂಥ ನಿದರ್ಶನ ಇದೆ. ಸುಬಾಬ್ ಶಾಟ್ ಇಲ್ಲಿ ಖಾಲಿ ಜಾಗ ಭರ್ತಿ ಮಾಡ್ತೀನಿ ಅಂತ ಯೋಚನೆ ಮಾಡಿರೋದು. ಟ್ರಾವೆಲ್ ಆಗ್ತಾ ಇದೆ ಬಾಲ್ ಡೀಪ್ ಅಕ್ಷಾ ಕವರ್ಸ್ ಕಡೆಗೆ. ಬಟ್ ಹಿಂದ್ಗಡೆಯಿಂದ ಇಬ್ರು ಫೀಲ್ಡರ್ ಚೂಸ್ ಮಾಡ್ತಾರೆ ಇದನ್ನ. ಜಸ್ಟ್ 2 ರನ್ಸ್ಗೆ ಅವಕಾಶ ಬರುತ್ತೆ. ಫಾಸ್ಟ್ ಆಗಿದ್ದೀರಿ, ಇನ್ನೂ ಕೂಡ 1 ರನ್ ಪಡ್ಕೊಳ್ಳುವಂಥ ಅವಕಾಶ ಇತ್ತು, ಚಾನ್ಸಸ್ ಇತ್ತು ಅಲ್ಲಿ. ಬಟ್ ಸೂಪರ್ ಫೀಲ್ಡಿಂಗ್ ಮಾತಾಡಬೇಕಾಗುತ್ತೆ ನಾವು ಫೀಲ್ಡಿಂಗ್ ಟೀಮ್ ಬಗ್ಗೆನೂ ಕೂಡ. ಪ್ರೆಸ್ ಕ್ಲಬ್ ಬೆಂಗಳೂರು ಸೂಪರ್ ಅಂತ ಬೌಲಿಂಗ್ ಆ್ಯಂಡ್ ಸೂಪರ್ ಅಂತ ಒಂದು ಫೀಲ್ಡಿಂಗ್ ಮಾಡ್ತಾ ಇರುವಂಥ ಟೀಮ್ ಇಲ್ಲಿ. ಇದು ಶಾರ್ಟ್ ರೈಸಿಂಗ್ ಡೆಲಿವರಿ, ಈಸಿ ಡೆಲಿವರಿ, ಸುಲಭ ತುತ್ತು ಬ್ಯಾಟ್ರಿಗೆ ಇದು. ಚರಣ್ ಕಡೆಯಿಂದ ಬರುತ್ತೆ ಇಲ್ಲಿ ಕ್ರಾಕಿಂಗ್ ಶಾಟ್. ಎಲ್ಲೋ ಒಂದು ಕಡೆಯಿಂದ ಡಾಟ್ ಬಾಲ್ ಆಗ್ತಾ ಇದೆ, ರಿಕ್ವೈರ್ಡ್ ರನ್ ಹೆಚ್ಚಾಗ್ತಾ ಇದೆ, ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಂಗೆ ಈ 6 ಸ್ವಲ್ಪ ಪ್ರೆಷರ್ ರಿಲೀಫ್ ಆಗಿರುತ್ತೆ ಇಲ್ಲಿ. ಸ್ವಲ್ಪ ಶಾರ್ಟ್ ರೇಸ್ ಅಲ್ಲಿ ಬೀಳ್ತಾ ಇದ್ದಂಗೆ ಅದನ್ನು ವಾಚ್ ಮಾಡಿದ್ದು ಸೂಪರ್ ಆಗಿತ್ತು. ಇದರಿಂದ ಔಟ್ ಅಂತ ಬ್ಯಾಟ್ಸ್ಮನ್ ಬಹುಶಃ ಇದೇ ಶಾಟ್ ಅನ್ನು ಮಾಡಬೇಕಾಗಿತ್ತು. ಸೇಮ್ ಡೆಲಿವರಿ ಬ್ಯಾಕ್ ಪುಟಲ್ಲಿ ಅವರು ಆಡ್ತಾರೆ, ಆದರೆ ಇವರು ಮುಂದೆ ಒಂದು ಹೆಜ್ಜೆ ಬರ್ತಾರೆ. ಸೂಪರ್ ಆಗಿದೆ, ಮೊಮೆಂಟಮ್ ಮಾಡ್ತಾರೆ ಇಲ್ಲಿ. ಲೆಗ್ ಫುಟ್ ಅನ್ನ ಮಿಡ್ ವಿಕೆಟ್ ಏರಿಯಾ ಕಡೆಗೆ ಕ್ಲಿಯರ್ ಮಾಡಿರೋದು. ಕಂಪ್ಲೀಟ್ ಆಗಿದೆ ಇಲ್ಲಿ
ಓವರ್ 2 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 25 ರನ್ನು ಅಶ್ವವೇಗ ನ್ಯೂಸ್ ಅವರು ಕಂಪ್ಲೀಟ್ ಮಾಡಿರೋದು. ಇನ್ನು 47 ರನ್ಸ್ ಬೇಕಾಗಿದೆ 24 ಬಾಲಿಗೆ. ಯಾರನ್ನ ಬೌಲಿಂಗ್ ಇಳಿಸ್ತಾರೆ, ಯಾವ ರಣತಂತ್ರವನ್ನು ರೂಪಿಸ್ತಾರೆ, ಏನು ಐಡಿಯಾ ಮಾಡ್ತಾರೆ ನೋಡ್ಬೇಕಾಗತ್ತೆ ಅಷ್ಟೇ ಇಲ್ಲಿ ನಮ್ಮ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮ್ ಅವರು. ಇಪ್ಪತ್ನಾಲ್ಕು ಬಾಲ್ 47 ರನ್ ಬೇಕಾಗಿದೆ. ಯಾವ ಬೌಲರ್ನ ಪರಿಚಯ ಮಾಡ್ತಾರೆ ಅಂತ ನೋಡ್ಬೇಕಾಗತ್ತೆ ಅಷ್ಟೇ ಇಲ್ಲಿ ನಾವು. ನೀವು ಬೌಲರ್ ಇವಾಗ ಸುನಿಲ್ ಬಂದಿರೋದು ಬೌಲಿಂಗ್ ದಾಳಿಗೆ. ಎಕ್ಸ್ಪೀರಿಯನ್ಸ್ ಇದೆ, ಅನುಭವ ಇದೆ ಇವ್ರ ಹತ್ರ. ವಿಕೆಟ್ ಟೇಕಿಂಗ್ ಬೇಕು ಅಂತಂದ್ರೆ ಅದನ್ನ ಖಂಡಿತವಾಗ್ಲೂ ತಂದ್ಕೊಡುವಂಥ ಎಬಿಲಿಟಿ ಇದೆ ಇವ್ರ ಹತ್ರ. ಜೋಶ್ ಕಾಣ್ತಾ ಇದೆ. ಆ ಒಂದು ಫುಟ್ ವರ್ಕ್ ಅಲ್ಲೇ ಗೊತ್ತಾಗುತ್ತೆ ಯಾವ ಥರ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಟೈಮ್ ಆಗಿದೆ, ಪಟ ಮುಗಿಸೋಣ ಅಂತ ಯೋಚನೆ ಮಾಡ್ತಾ ಇರೋದು. ಅದಕ್ಕೆ ತಕ್ಕಂತೆ ಫೀಲ್ಡ್ ಸೆಟ್ ಬರುತ್ತೆ, ಶಾರ್ಟ್ ಲಾಗ್ ಬರ್ತಾ ಇದೆ ಆ್ಯಂಡ್ ಡೀಪ್ ಸ್ಕ್ವಾರ್ ಲೆಗಲ್ಲಿ ಒಂದು ಫೀಲ್ಡರನ್ನು ಇಟ್ಕೊಂಡಿದ್ದಾರೆ. ಸ್ವಲ್ಪ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಕೂಡ ಇವಾಗ 30 ಸೆಕೆಂಡ್ ಒಳಗಡೆ ಫೀಲ್ಡರ್ ನಿಲ್ಲಿಸ್ತಾ ಇರೋದು. ಸ್ಲೋ ಡೆಲಿವರಿ, ಲೇಟ್ ಕಟ್ ಮಾಡ್ತಾರೆ ಪಾಯಿಂಟ್ ಕಡೆಗೆ. ರನ್ ಬರೋದಿಲ್ಲ. ಡಾಟ್ ಬಾಲ್ ಆಗ್ತಾ ಇರೋದು. ಇನ್ನು 23 ಬಾಲ್ಗೆ 47 ರನ್ಸ್ ಬೇಕಾಗಿರುವಂಥದ್ದು. ಸೂಪರ್ ಶಾಟ್ ಇದು, ಕಾಕಿಂಗ್ ಅಂತ ಹೇಳ್ಬೇಕಾಗುತ್ತೆ. ಡೀಪ್ ಅಕ್ಷ ಕವರ್ಸ್ ಕಡೆಗೆ ನೋ ಮ್ಯಾಚ್ ರನ್ ಆಗುತ್ತೆ, ಬಟ್ ಪ್ರೊಡಕ್ಷನ್ ಇದೆ ಅಲ್ಲಿ. 2 ರನ್ಸ್ ಬರ್ತಾ ಇರುತ್ತೆ. ಈ ತರ ಪ್ರತಿ ಬಾಲ್ನಲ್ಲೂ ಕೂಡ ರನ್ಸ್ಗಳು ತಗೊಳ್ತಾ ಇರಬೇಕಾಗುತ್ತೆ. 2 ರನ್ ಬಂದರೂ ಕೂಡ ಈಸಿನೇ ಆಗುತ್ತೆ ಇಲ್ಲಿ ಬ್ಯಾಟಿಂಗ್ ಟೀಮಿಗೆ, ಅಶ್ವವೇಗ ನ್ಯೂಸ್ ಟೀಮಿಗೆ. 27ಕ್ಕೆ ತಲುಪಿರೋದು ಸ್ಕೋರು. ಬಿಗ್ ಶಾಟ್, ಬಟ್ ಡಿಸ್ಟೆನ್ಸ್ ಇಲ್ಲ. ಏರಿಯಲ್ ರೂಟ್ ಗಗನಯಾನ ಆಗಿರೋದು. ಮಿಡ್ ವಿಕೆಟ್ ಏರಿಯಾದಲ್ಲಿ ಪ್ರೊಡಕ್ಷನ್ ಇದೆ, ಈಸಿ ಕ್ಯಾಚ್ ಆಗುತ್ತೆ ಇಲ್ಲಿ. ಓಮ್ ವಾಪಸ್ ಹತ್ತಿ ಆಗಬೇಕಾಗುತ್ತೆ. ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾರೆ ಇವಾಗ ಅಶ್ವವೇಗ ನ್ಯೂಸ್ ಟೀಮಿನ ಟ್ರಂಪ್ ಕಾರ್ಡ್ ಬ್ಯಾಟ್ಸ್ಮನ್. ಓಪನಿಂಗ್ ಬಂದಂಥವ್ರು, ಫ್ರಂಟ್ ಲೈನಲ್ಲಿ ಬಂದಂಥ ಬ್ಯಾಟ್ಸ್ಮನ್ ಇವರು ಕಳ್ಕೊಳ್ತಾರೆ ವಿಕೆಟ್ ಅನ್ನ. ನ್ಯೂ ಬ್ಯಾಟರ್ ಈಗ ಎಂಟ್ರಿ ಆಗ್ತಾ ಇರುವಂಥದ್ದು. ಒಂದೊಳ್ಳೆ ಪಾರ್ಟ್ನರ್ಶಿಪ್ ಸೆಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಂಗೆ ಬಂದಿರೋ ಬ್ರೇಕ್ ಥ್ರೂ ಅಲ್ಲಿ. ನ್ಯೂ ಬ್ಯಾಟರ್ ಆಗಿ ಬರ್ತಾ ಇರೋದು ಕೀರ್ತಿ ಕುಮಾರ್. ನ್ಯೂ ಬ್ಯಾಟರ್ಗಳು ಮಾಡಬೇಕಾಗಿದೆ ಒಂದೇ ಒಂದು ಕೆಲಸ. ಚರಣ್ ಕುಮಾರ್ ನಾನ್ ಸ್ಟ್ರೈಕಲ್ಲಿ ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದಾರೆ, ಸೆಟ್ ಆಗಿದ್ದಾರೆ. ಅವ್ರ ಬ್ಯಾಟಿಂದ ರನ್ಸ್ ಬಂದಿ ಅಂತ ಹೇಳಿದ್ರೆ ಅವರಿಗೆ ಜಾಸ್ತಿ ಸ್ಟ್ರೈಕನ್ನು ಕೊಡಬೇಕಾದಂಥ ಪ್ರಯತ್ನ ಮಾಡಬೇಕಾಗತ್ತೆ. ಫೀಲ್ಡಿಂಗ್ ಟೀಮ್ ಕೂಡ ಅಷ್ಟೇ, ಆ ವ್ಯಕ್ತಿನ ನಾನ್ ಸ್ಟ್ರೈಕಲ್ಲಿ ಉಳಿಸ್ಕೊಳ್ಳುವಂಥ ಯೋಚನೆ ಮಾಡಬೇಕಾಗತ್ತೆ. ಶಫಲ್ ಆಗಿ ಆಡ್ತೀವಿ ಅಂತ ಹೋಗ್ತಾ ಇರೋದು, ಕಸ ಆಗ್ತಾ ಇದೆ ಇಲ್ಲಿ. ಸೂಪರ್ ಅಂತ ಒಂದು ಬೌಲಿಂಗ್ ಅನ್ನ ಮಾಡ್ತಾ ಇರೋದು ಸುನಿಲ್ ಅವರು. ಬಿಗ್ ಶಾಟ್ ಇದು, ಡೌಟ್ಲೆಸ್ ಶಾಟ್ ಇದು, ಕ್ಲಿಯರ್ ಆಗುತ್ತೆ ನೋಡ್ಬೇಕಾಗಿದೆ. ಮಿಡ್ ವಿಕೆಟ್ ಏರಿಯಾ, ಲಾಂಗೆಸ್ಟ್ ಏರಿಯಾ ಇಲ್ಲಿ. ಲಾಸ್ಟ್ ಮಿನಿಟ್ ಅಲ್ಲಿ ಬರುತ್ತೆ 6 ಅಂತ ಕಾಲು. ಕೌಕಾರ್ ಏರಿಯಾನ ಕ್ಲಿಯರ್ ಮಾಡ್ತಾ ಇರೋದು. 2 ಬಾಲ್ ಡಾಟ್ ಆದ್ರೆ 3ನೇ ಬಾಲಲ್ಲಿ 6 ತಗೊಳ್ತಾ ಇದ್ದಾರೆ ಇಲ್ಲಿ ನ್ಯೂ ಬ್ಯಾಟರು ಕೀರ್ತಿ ಕುಮಾರ್. ಕಂಪ್ಲೀಟ್ ಆಗುತ್ತೆ ಇಲ್ಲಿ. 3 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 33ಕ್ಕೆ 3 ವಿಕೆಟ್ಸ್ ಅನ್ನ ಕಳ್ಕೊಂಡಿರೋದು ಅಶ್ವವೇಗ ನ್ಯೂಸ್. ಇನ್ನು 18 ಬಾಲಿಗೆ 39 ರನ್ ಬೇಕಾಗಿದೆ. ರಿಕ್ವೈರ್ಡ್ ರನ್ ರೇಟ್ ಬರೋಬ್ಬರಿ 11 ಪರ್ ಓವರ್ ಅಲ್ಲಿ 11 ರನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ನೀವು ಈಸಿ ವಿನ್ ಆಗ್ಬೋದು ಅಂತ ಹೇಳ್ತಾ ಇರೋದು. ಮತ್ತೆ ಬೌಲಿಂಗ್ ದಾಳಿಗೆ ಬಂದಿರೋದು ವಿಕೆಟ್ ಟೇಕಿಂಗ್ ಬೌಲರ್. ಇವ್ರ ಕೋಟನ ಇಮಿಡಿಯೇಟ್ಲಿ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಪ್ರಲಾಪ್ ಬಂದಿರೋದು ಇವಾಗ. ಇದು ಸೂಪರ್ ಶಾಟ್ ಇದು. ನೀವು ಬ್ಯಾಟರ್ ಕಡೆಯಿಂದ ಬರ್ತಾ ಇದೆ ಒಂದು ಬಿಗ್ ಶಾಟ್ ಇದು. ಕ್ಲಿಯರೆನ್ಸ್ ತಗೊಳ್ಬೇಕಾಗುತ್ತೆ ಇವಾಗ. ಟಿವಿ ಅಂಪೈರಿಗೆ ಕೊಟ್ಟು ಏನಾಗಿದೆ ಅಂತೇಳಿ ಬೌಂಡ್ರಿ ಅಂತ ಕಾಲ್ ಕೊಡ್ತಾ ಇದೆ ಅಂಪೈರ್ಸು.
ಈ ಬೌಂಡ್ರಿಯಿಂದ 37ಕ್ಕೆ ತಲುಪಿರೋದು. ಒಳ್ಳೆ ಬ್ಯಾಟಿಂಗ್ ಸಿಗ್ತಾ ಇದೆ ಈ ಕಡೆಯಿಂದ ಚರಣ್ ಆಗಿರ್ಬೋದು. ಇದು ಕೂಡ ಚೆನ್ನಾಗಿದೆ, ಸೂಪರ್ ಆಗಿ ಆಡ್ತಾ ಇದ್ದಾರೆ. ಚರಣ್ ಕುಮಾರ್ ಡೇಂಜರ್ ಆಗಿ ಕಾಣ್ತಾ ಇರೋದು. ಪ್ರತಿ ಬಾಲ್ ನ ಕೂಡ ಮಿಟ್ ಮಾಡ್ತಾ ಇದ್ದಾರೆ, ಬ್ಯಾಟಿಂದನೇ ಆಡ್ತಾ ಇದ್ದಾರೆ ಸೂಪರ್ ಆಗಿ. ಡಾಟ್ ಬಾಲ್ ಅವಕಾಶ ಕೊಡ್ತಾ ಇಲ್ಲ ಅವರು. 6 ಬಾಲ್ಗೆ 17 ರನ್ನು, 2 ಬೌಂಡ್ರಿ 1 ಸಿಕ್ಸ್ ಅವರ ಬ್ಯಾಟಿಂದ ಬಂದಿರೋದು ಚರಣ್ ಕುಮಾರ್ ಕಡೆಯಿಂದ. ರನ್ಸಿಗೆ ಅವಕಾಶ ಇದೆ, ಬಟ್ ಅದನ್ನು ತಗೊಳ್ಳುವಂತ ಮನ್ಸು ಮಾಡ್ತಾ ಇಲ್ಲ. ಇಲ್ಲಿ ಬೈಯಿಂದ ಸಿಕ್ಕಿರುವಂತ ರನ್ ಇದು. ಎಕ್ಸ್ಟ್ರಾ 1 ರನ್ ಚುರುಕಾಗಿದ್ರೆ ಇದನ್ನ 2 ರನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬಹುದಾಗಿತ್ತು. 1 ರನ್ಗೆ ಎಷ್ಟೇ ಅವಕಾಶ ಬರುತ್ತೆ. ಇಲ್ಲಿ 1 ರನ್ನಿಂದ 39ಕ್ಕೆ ತಲುಪಿರೋದು. ಇನ್ನು 15 ಬಾಲಿಗೆ ಬೇಕಾಗಿರೋದು 33 ರನ್ಸ್ ಅಷ್ಟೇ. ಪ್ರತಿ ಬಾಲ್ನಲ್ಲೂ ಕೂಡ ಮೊದಲು ಹೇಳಿದಂಗೆ 2 ರನ್ಸ್ ಅನ್ನು ಯೋಚನೆ ಮಾಡಬೇಕಾಗುತ್ತೆ. 2 ರನ್ ಮಾಡ್ತಾ ಇದ್ದಂಗೆ ಖಂಡಿತ ಒಂದು ಚಾನ್ಸ್ ಇದೆ ಇಲ್ಲಿ ಬ್ಯಾಟಿಂಗ್ ಟೀಮ್ಗೆ. ಬ್ಯಾಕ್ ಫುಟ್ಟಲ್ಲಿ ಆಡುವಂತ ಯೋಚನೆ ಮಾಡಿದ್ರು ಶಾರ್ಟ್ ರೇಸಿಂಗ್ ಡೆಲಿವರಿಯಲ್ಲಿ. ಪ್ರತಿ ಬಾಲಲ್ಲೂ ಕೂಡ ಮಿಡ್ ಆಫ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಲಾಂಗ್ ಆಫ್ ಕಡೆಗೆ. ಮೊಮೆಂಟಮ್ ಮಾಡಬೇಕಾಗುತ್ತೆ ಇಲ್ಲಿ. ಮೂವ್ ಮಾಡಿಕೊಂಡ್ರೆ ಫುಟ್ ವರ್ಕ್ ಅನ್ನು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಸಾಧ್ಯ. ಈ ಒಂದು ಚೇಸಿಂಗ್ನಲ್ಲಿ ಬಿಗ್ ಶಾಟ್ ಹೊಡಿಬೇಕು ಅಂತಂದ್ರೆ ಈ ಫೀಲ್ಡಲ್ಲಿ ಶಾರ್ಟ್ ಬೌಂಡ್ರಿ ಇರುತ್ತೆ, ಬಟ್ ಆದರೆ ಮಿಡಲ್ ಆಫ್ ದ ಬ್ಯಾಟಲ್ಲಿ ಆಡಬೇಕಾಗತ್ತಷ್ಟೇ ನೀವು. ಬರುತ್ತೆ ಮತ್ತೆ ಡಾಟ್ ಬಾಲ್. ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ಮೂಮೆಂಟ್ ಅಲ್ಲಿ 2 ಡಾಟ್ ಬಾಲ್ ಬರ್ತಾ ಇರೋದು. ಎಲ್ಲ ಒಂದು ಕಡೆಯಿಂದ ಸ್ಕೋರ್ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರಲಾಪ್ ಕಡೆಯಿಂದ ಬರ್ತಾ ಇರುವಂತದ್ದು ಬ್ಯಾಕ್ ಟು ಬ್ಯಾಕ್ ಡಾಟೆಡ್ ಡೆಲಿವರಿಗಳು ಸೂಪರ್ ಆಗಿದೆ ಇಲ್ಲಿ. ಇನ್ನು ಕೊನೆ ಬಾಲ್ ಬಾಕಿ ಇರುವಂತದ್ದು 3.5 ಓವರ್ 39ಗೆ 3, 13ಕ್ಕೆ ಬೇಕಾಗಿರೋದು ಇನ್ನು 33 ರನ್ನು. ಅಂದ್ರೆ ಡಿಸೈಡೆಡ್ ಬಾಲ್ ಆಗುತ್ತೆ ಇದು ಕೂಡ. ಬಿಗ್ ಶಾಟ್ ಯೋಚನೆ ಮಾಡ್ತಾರೆ. ಏರಿಯಲ್ ರೂಟ್ ಸ್ಟ್ರೈಟ್ ಡೌನ್ ದ ಹೇರ್ ಹೊಡೆಯೋದು, ಇದು ಮಿಸ್ ಮಾಡ್ಕೊಳ್ತಾರೆ ಸುನಿಲ್. ಕ್ಯಾಚ್ ಹಿಡಿಯುವಂತ ಅವಕಾಶ ಇದ್ದಿದ್ದು, ಆಪರ್ಚುನಿಟಿ ಇದ್ದಿದ್ದು ಇಲ್ಲಿ. ಈಸಿ ಕ್ಯಾಚ್ ಅನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. 2 ರನ್ಸ್ ಕಂಪ್ಲೀಟ್ ಮಾಡ್ತಾರೆ ಅಲ್ಲಿ ಚರಣ್ ಕುಮಾರ್ ಅಂಡ್ ಕೀರ್ತಿ ಕುಮಾರ್. 4 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 41ಕ್ಕೆ 3 ವಿಕೆಟ್ಸ್ ಅನ್ನ ಕಳ್ಕೊಂಡಿರೋದು ಅಶ್ವವೇಗ ನ್ಯೂಸ್ ಅವರು. ಇನ್ನು 12 ಬಾಲಿಗೆ 31 ರನ್ ಬೇಕಾಗಿರೋದು. 6ಗಳ ಲೆಕ್ಕಾಚಾರ ಹಾಕಿದ್ರೆ ನೀವು 5 6 ಮ್ಯಾಚ್ ಅನ್ನೇ ಕಂಪ್ಲೀಟ್ ಮಾಡಬಹುದು. ಬಟ್ ಇಲ್ಲಿ ಲೀಡಿಂಗ್ ಫ್ರಂಟ್ ಆಫ್ ದ ವಿಕೆಟ್ ಲೀಡ್ ಮಾಡಬೇಕಾಗುತ್ತೆ. ಇಲ್ಲಿ ಚರಣ್ ಕುಮಾರ್ ಜವಾಬ್ದಾರಿ ತಗೊಂಡು ಆಡಬೇಕಾಗುತ್ತೆ. ಕೀರ್ತಿ ಕುಮಾರ್ ಕೂಡ ಡಾಟ್ ಬಾಲ್ ಅವಕಾಶ ಕೊಡದೆ ರನ್ಸ್ ಮಾಡಬೇಕಾಗುತ್ತೆ ಬ್ಯಾಟಿಂದ. ಬೌಲಿಂಗ್ ದಾಳಿಗೆ ಬಂದಿರೋದು ಮತ್ತೆ ಸುನಿಲ್ ಅವರು. ಶಾರ್ಟ್ ರೈಸಿಂಗ್ ಡೆಲಿವರಿ, ಇದು ಶಫಲ್ ಆಗಿ ಹೊಡೆಯುವಂತ ಪ್ರಯತ್ನ ಡೈರೆಕ್ಟ್ ಫೀಲ್ಡರ್ ಕೈಗೆ. ಕೀರ್ತಿ ಕುಮಾರ್ ವಾಕ್ ಮಾಡಬೇಕಾಗುತ್ತೆ. ಜಸ್ಟ್ ಫೀಲ್ಡರ್ ತಲೆ ಮೇಲೆ ಹೊಡಬೇಕಾಗಿತ್ತು, ಇದು ಲಿಫ್ಟ್ ಮಾಡಬೇಕಿತ್ತು. ಏರಿಯಲ್ ರೂಟ್ ಅನ್ನು ತಗೊಂಡಿದ್ರೆ ಖಂಡಿತ ಎಲ್ಲೋ ಒಂದ್ ಕಡೆಯಿಂದ ಕ್ಲಿಯರ್ ಆಗುವಂತ ಚಾನ್ಸಸ್ ಇತ್ತು. ಡೀಪ್ ಸ್ಕ್ವೇರ್ ಲೆಗ್ ಏರಿಯಾ ಮಿಸ್ ಆಗುತ್ತೆ ಇಲ್ಲಿ. ಶಾರ್ಟ್ ಸೆಲೆಕ್ಷನ್ ಚೆನ್ನಾಗಿದ್ರು ಕೂಡ ಸ್ಟ್ರೆಂತ್ ಸಾಕಾಗೋದಿಲ್ಲ. ಇದು ವಿಕೆಟ್ ಬರುತ್ತೆ ಇಲ್ಲಿ. 11 ಬಾಲಿಗೆ ಇನ್ನು ಬೇಕಾಗಿರೋದು 31 ರನ್. ಕೊನೆ ಬ್ಯಾಟ್ಸ್ಮನ್ ಇವಾಗ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರ್ತಾ ಇರುವಂತದ್ದು ವಿಶ್ವನಾಥ್. ಯಾವ ತರ ಆಡ್ತಾರೆ ಅಂತ ನೋಡ್ಬೇಕಾಗುತ್ತೆ. ಬಟ್ ಚರಣ್ ಕುಮಾರ್ ಲಾಸ್ಟ್ ಓವರ್ ನಲ್ಲೂ ಕೂಡ ಇದೆ, ಸುನಿಲ್ ಓವರ್ ಅಲ್ಲಿ ನಾನ್ ಸ್ಟ್ರೈಕ್ ಅಲ್ಲಿ ಉಳ್ಕೊಂಡಿದ್ದು. ಇವರು ಕೂಡ ಇವಾಗ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಮತ್ತೆ ನಾನ್ ಸ್ಟ್ರೈಕ್ ಅಲ್ಲಿ ಅವರು ಬಾಕಿ ಇರುವಂತದ್ದು. ಬ್ಯಾಕ್ ಫುಟ್ ಅಲ್ಲಿ ಡೀಪ್ ಕವರ್ ಸೈಡ್ ಕ್ಲಿಯರ್ ಮಾಡುವಂತ ಪ್ರಯತ್ನ. ಅಲ್ಲೂ ಫೀಲ್ಡರ್ ಇದ್ದಾರೆ, ಸುಲಭ ಕ್ಯಾಚ್ ಇದು, ಈಸಿ ತುತ್ತು ಇದು ಫೀಲ್ಡರ್ಗೆ. ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಸ್. ಎಂತ ಬ್ರೇಕ್ ಥ್ರೂ ಸುನಿಲ್ ಕಡೆಯಿಂದ. ಜೋಶಲ್ಲಿ ಇದ್ದಾರೆ, ಎಲ್ಲ ಒಂದ್ ಕಡೆಯಿಂದ ರನ್ಸ್ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಇವಾಗ ರಿಕ್ವೈರ್ಡ್ ರನ್ ರೇಟ್ ನಿಧಾನವಾಗಿ ಜಾಸ್ತಿ ಆಗ್ತಾ ಇರೋದು. ಕೊನೆ 10 ಬಾಲ್ ಬಾಕಿ ಇದೆ. ಬಟ್ ಒಂದು ಪಾಸಿಟಿವ್ ಎನರ್ಜಿ ನೋಡ್ತಾ ಇದೀವಿ ನಾವು ಸುನಿಲ್ ಅವ್ರ ಕಡೆಯಿಂದ. ಕರ್ನಾಟಕ ಮೀಡಿಯಾ ಕ್ರಿಕೆಟ್ ಲೀಗ್ ಒಂದೊಳ್ಳೆ ದೃಷ್ಟಿಕೋನವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು. ಮಾಧ್ಯಮ ಕ್ಷೇತ್ರದ ಸ್ನೇಹಿತರನ್ನು ಕ್ರಿಕೆಟ್ ಮೂಲಕ
ಒಂದಾಗಿಸುವಂತ ಒಂದು ಪ್ರಯತ್ನ, ಅದರ ಜೊತೆಯಲ್ಲೇ ಸಮಾಜಕ್ಕೆ ಒಂದು ಅದ್ಭುತವಾದಂತಹ ಒಂದು ಮಾಹಿತಿಯನ್ನು ಕೂಡ ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ. ಓ ಮೈ ಗುಡ್ನೆಸ್, ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಲಾಗ್ ಓವರ್ ಅಲ್ಲಿ ಹ್ಯಾಟ್ರಿಕ್ ವಿಕೆಟ್ ಬರ್ತಾ ಇರೋದು. ಪ್ರತಿಯೊಬ್ಬರು ಕೂಡ ಬಿಗ್ ಶಾಟ್ ಬೇಕು, ಬಿಗ್ ಶಾಟ್ ಯೋಚನೆ ಮಾಡ್ತಾ ಇದ್ದಾರೆ, ಆದ್ರೆ ಬೌಂಡ್ರಿ ಲೈನ್ ಕ್ಲಿಯರ್ ಆಗ್ತಾ ಇಲ್ಲ. ಪ್ರತಿ ಬಾಲ್ ಕೂಡ ಇಲ್ಲಿ ಕ್ಯಾಚ್ ಆಗ್ತಾ ಇರೋದು. ಫಸ್ಟ್ ಕ್ಯಾಚ್ ಡೀಪ್ ಸ್ಕೋರ್ ಲಾಗ್ ಆದ್ರೆ ಸೆಕೆಂಡ್ ಕ್ಯಾಚ್ ಡೀಪ್ ಕವರ್ಸ್ ಆಗಿರುತ್ತೆ. ಇವಾಗ ಲಾಂಗ್ ಆನ್ ಏರಿಯಾ ಲಾಸ್ಟ್ ಸ್ಲಾಗ್ ಓವರ್ ಬಂದಂತ ಒಂದು ಬೌಲಿಂಗ್ ಪ್ರದರ್ಶನ ಸುನಿಲ್ ಕರ್ಣಯಿಂದ. ಹ್ಯಾಟ್ರಿಕ್ ವಿಕೆಟ್ ಸಂಪಾದನೆ ಅಂತಂದ್ರೆ ಖುಷಿ ಆಗಿರುತ್ತೆ ಸುನಿಲ್ ಅವರಿಗೆ ಕೂಡ. ನಿಮಿಷದಿಂದ ನಿಮಿಷಕ್ಕೆ ಚುರುಕಾಗ್ತಾ ಇರೋದು ಇಲ್ಲಿ ಫೀಲ್ಡಿಂಗ್ ಟೀಮ್ ಅವರು. ಜೋಶ್ ಇದೆ ಅವರಲ್ಲಿ ಖಂಡಿತ. ಎಲ್ಲ ಒಂದು ಕಡೆಯಿಂದ ಅಪೋಸಿಟ್ ಟೀಮಿಗೆ ಕಂಪ್ಲೀಟ್ ಆಗಿ ಪ್ರೆಷರ್ ಬಿಲ್ಡ್ ಆಗಿರೋದು. ಫಿಫ್ತ್ ಓವರ್ ರನ್ನಿಂಗ್ ಅಲ್ಲಿ ಇನ್ನೂ ಕೂಡ 31 ರನ್ ಬೇಕಾಗಿರೋದು ಗೆಲುವಿಗೆ ಹೋಗಿ. ಶಿವಕುಮಾರ್ ನೀವು ಬ್ಯಾಟ್ಸ್ಮನ್ ಆಗಿ ಬಂದಿರೋದು ಇವಾಗ. ಫೋರ್ತ್ ಬಾಲ್ ರನ್ಸ್ ಬರೋದಿಲ್ಲ. 4 ಬಾಲ್ ಕಂಪ್ಲೀಟ್ ಆಗತ್ತೆ. 3 ವಿಕೆಟ್ 1 ಡಾಟ್ ಓವರ್ ಅಲ್ಲಿ. ಮತ್ತೆ ಫುಲ್ ಟಾಸ್ ಡೆಲಿವರಿ ಕೆಳಗೆ ಹೊಡೆಯುವಂತ ಪ್ರಯತ್ನ ಮಾಡಿರೋದು ಕೊಕ್ಕಾರ್ನ ಏರಿಯಾದಲ್ಲಿ. ಕೊನೆ 1 ರನ್ನಿಗೆ ಮಾತ್ರ ಅವಕಾಶ ಬರುತ್ತೆ 5ನೇ ಬಾಲ್ ಅಲ್ಲಿ. ಈ ಓವರ್ನ ಕೊನೆ ಬಾಲ್ ಇದೆ. ಚರಣ್ ಕುಮಾರ್ ಸ್ಟ್ರೈಕಿಗೆ ಬರ್ತಾರೆ. ನೋಡ್ಬೇಕಾಗುತ್ತೆ ಇವಾಗ ಏನ್ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು. ಎಲ್ಲ ಒಂದ್ ಕಡೆಯಿಂದ ಲಾಸ್ಟ್ ಓವರ್ ಯೋಚನೆ ಮಾಡಬೇಕಾಗಿತ್ತು. ಸ್ಟ್ರೈಕ್ ಉಳಿಸ್ಕೊಂಡು ಈ ಓವರ್ನ ಅವರೇ ಲೀಡ್ ಮಾಡ್ಕೊಂಡು ಹೋಗಿದ್ರೆ ಸ್ವಲ್ಪ ಚಾನ್ಸ್ ಇರ್ತಿತ್ತು ಇಲ್ಲಿ. ಚರಣ್ ಕಡೆಯಿಂದ ಬಿಗ್ ಶಾಟ್ ಯೋಚನೆ ಮಾಡಿದ್ದು. ಇದಕ್ಕೆ ಹೇಳ್ತಾ ಇದ್ದೀವಿ ಈ ವ್ಯಕ್ತಿಗೆ ಸ್ಟ್ರೈಕ್ ಕೊಡಿ ಅಂತೇಳಿ. ಕಳೆದ 2 ಓವರ್ನಲ್ಲಿ 4ನೇ ಓವರ್ ಮತ್ತು 5ನೇ ಓವರ್ ಅಲ್ಲಿ ಈ ವ್ಯಕ್ತಿ ನಾನ್ ಸ್ಟ್ರೈಕ್ ಅಲ್ಲಿ ನಿಂತ್ಕೊಂಡು ಮ್ಯಾಚ್ ಅನ್ನು ನೋಡಿದ್ದೇ ಜಾಸ್ತಿ ಇತ್ತು. ಬಾಲ್ಗಳು ಆಡಿರೋದು ಕಮ್ಮಿ ಆಗಿತ್ತು. ಅದೇ ಕಷ್ಟ ಆಗಿರೋದು ಇಲ್ಲಿ. ಒಬ್ಬ ವ್ಯಕ್ತಿ ಕಡೆಯಿಂದ ಒಬ್ಬ ವ್ಯಕ್ತಿ ಬ್ಯಾಟರ್ ಕಡೆಯಿಂದ ರನ್ಸ್ ಬರ್ತಾ ಅಂತಂದ್ರೆ ಅವ್ರನ್ನ ನಾನ್ ಸ್ಟ್ರೈಕ್ ಅಲ್ಲಿ ಉಳಿಸುವಂತ ಪ್ರಯತ್ನ ಫೀಲ್ಡಿಂಗ್ ಟೀಮಿಂದ ಆಗಿರುತ್ತೆ. ಅದೇ ಬ್ಯಾಟಿಂಗ್ ಟೀಮ್ ಯೋಚನೆ ಮಾಡಬೇಕಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಬೆಸ್ಟ್ ಬ್ಯಾಟರ್ ಕಡೆಯಿಂದ ರನ್ ಬರ್ತಾ ಇದೆ ಅಂತ ಹೇಳಿ ಹೆಚ್ಚು ಬಾಲ್ ಆಡುವಂತ ಅವಕಾಶ ಅವ್ರಿಗೆ ನಾವು ಕೊಡಬೇಕು ಅಂತ ಹೇಳಿ. ಸಿಕ್ಕಿರೋ 1 ಬಾಲ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬೌಂಡ್ರಿ ತಗೊಳ್ತಾರೆ ಅಂತ ಹೇಳಿದ್ರೆ ಕೊನೆ 6 ಬಾಲ್ಗೆ ಇನ್ನು ಬೇಕಾಗಿರುವಂತದ್ದು ಇಲ್ಲಿ 26 ರನ್ ಬೇಕಾಗಿರೋದು ಇಲ್ಲಿ ಗೆಲುವಿಗೆ ಹೋಗಿ. ಫಸ್ಟ್ ಬಾಲ್ ಸ್ವೀಪ್ ಮಾಡುವಂತ ಯೋಚನೆ ಮಾಡ್ತಾ ಇರೋದು. ಮತ್ತೆ ರನ್ನಿಗೆ ಅವಕಾಶ ಬರೋದಿಲ್ಲ. ಕಂಪ್ಲೀಟ್ ಆಗಿ ಫೀಲ್ಡಿಂಗ್ ಟೀಮ್ ಕಡೆಗೆ ಮ್ಯಾಚ್ ಟರ್ನ್ ಆಗ್ತಾ ಇರೋದು. ಕೊನೆ 4 ಬಾಲ್ ಬಾಕಿ ಇದೆ. ಇನ್ನು ಬೇಕಾಗಿರೋದು 26 ರನ್ನು. ಸೂಪರ್ ಸಂಡೇ ರಜಾ ದಿನ ಮುಗಿಸಿ ಇವತ್ತು ಮ್ಯಾಚಿಗೆ ಜಾಯಿನ್ ಆಗಿರೋದು ಪ್ರತಿಯೊಬ್ಬರು ಕೂಡ ನಮ್ಮ ಮೀಡಿಯಾ ಪಾರ್ಟ್ನರ್ಗಳು. ಇದು ಕೂಡ ರನ್ನೇ ಬರೋದಿಲ್ಲ. ಮತ್ತೆ ಡಾಟ್ ಬಾಲ್ಗೆ ಆಪರ್ಚುನಿಟಿ ಅವಕಾಶ ಕೊಡ್ತಾ ಇರೋದಿಲ್ಲಿ. ಕೊನೆ 3 ಬಾಲ್ ಬಾಕಿ ಇದೆ. ಫಸ್ಟ್ 3 ಓವರಲ್ಲಿ ಸ್ಕೋರ್ ಮಾಡಿದಂಥ ಬ್ಯಾಟರ್ ಕೊನೆಯ 3 ಓವರ್ನಲ್ಲಿ ನಾನ್ ಸೈಕಲ್ ನಿಲ್ಲೋದಾಗಿದೆ. ಇದೇ ಕಷ್ಟ ಆಗಿರೋದು ಅಶ್ವವೇಗ ನ್ಯೂಸ್ ಟೀಮಿಗೆ. ಲೋವರ್ ಫುಲ್ ಟಾಸ್ ಮಿಡ್ ವಿಕೆಟ್ ಏರಿಯಾ. ಇಲ್ಲಿ ಮತ್ತೊಂದು ಬ್ರೇಕ್ ಥ್ರೂ ಅನ್ನು ತರ್ತಾ ಇರುವಂಥದ್ದು. 4 ಬಾಲ್ ಕಂಪ್ಲೀಟ್ ಆಗುತ್ತೆ. 2 ಬಾಲ್ ಮಾತ್ರ ಬಾಕಿ ಇದೆ. ಇವತ್ತು ಇಡೀ ವಿಶ್ವದಲ್ಲೇ ಕಾಣುವಂಥ ಅತಿ ದೊಡ್ಡ ಒಂದು ಮಾರಕ ಕಾಯಿಲೆ ಇದ್ರೆ ಅದು ಗರ್ಭಕಂಠ ಅನ್ನುವಂಥ ಒಂದು ಕ್ಯಾನ್ಸರ್ ಕಾಯಿಲೆ. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ ಒಂದು ಜಾಗೃತಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದು. ಕರ್ನಾಟಕದ ನಮ್ಮ 24 ಮೀಡಿಯಾ ಟೀಮ್ ಚಾನೆಲ್ಗಳ ಒಂದು ತಂಡ ಇಲ್ಲಿ ಮ್ಯಾಚ್ ಅನ್ನು ಆಡ್ತಾ ಇರುವಂಥದ್ದು. 2026 ಮಹಿಳೆಯರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂತ ಮಹತ್ವದ ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಆಯೋಜನೆ ಮಾಡಿರೋದು.
ಡಾಟ್ ಬಾಲ್ ಮತ್ತೆ ಕಾಲ್ ಬರುತ್ತೆ. ಕೊನೆ ಬಾಲ್ ಬಾಕಿ ಇರೋದು ಈ ಮ್ಯಾಚ್ ಮುಗಿಯೋದಕ್ಕೋಸ್ಕರ. ಕೊನೆ ಬಾಲು ಸೆಟ್ ಬ್ಯಾಟ್ಸ್ಮನ್ ಲಾಸ್ಟ್ ಮಿನಿಟ್ ಅಲ್ಲಿ ಬಂದಿರೋ ಮೇಡನ್ ಓವರ್. ಕಾರಣ ಏನಪ್ಪಾ ಅಂತ ಹೇಳಿ ಯಾರು ಕೂಡ ರನ್ ಆಡೋಲ್ಲ ಇಲ್ಲಿ. ಸೆಟ್ ಆದಂತ ಬ್ಯಾಟ್ಸ್ಮನ್ ವಾಚ್ ಮಾಡ್ತಾನೆ ಇರ್ತಾರೆ ನಾನ್ ಸ್ಟ್ರೈಕ್ ಅಲ್ಲಿ ಕುಳಿತುಕೊಂಡು ಚರಣ್ ಕುಮಾರ್ ಅವರು. ಬಟ್ ಸಿಕ್ಕಿದಂತ ಅಪರ್ಚುನಿಟಿ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ ಯಾರಪ್ಪ ಅಂದ್ರೆ ಚರಣ್ ಅವರೇ. ಡಿಸಪಾಯಿಂಟ್ ಆಗಿರ್ತಾರೆ, ಬೇಜಾರಾಗಿರುತ್ತೆ ಎಲ್ಲೋ ಒಂದು ಕಡೆಯಿಂದ. ಯೋಚನೆ ಮಾಡಬೇಕಾಗಿತ್ತು ಬಂದಂತ ಬ್ಯಾಟರ್ಗಳೆಲ್ಲರೂ ಕೂಡ. ಅಟ್ಲೀಸ್ಟ್ ನಾನ್ ಸ್ಟ್ರೈಕ್ ಅಲ್ಲಿ ಇದ್ದಂತ ಇವರು ಕೂಡ ಮಾತಾಡಿಕೊಂಡು ಒಂದು ಬಾಲ್ ಡಾಟ್ ಆದ್ರೂ ಪರವಾಗಿಲ್ಲ, ನೀವು ಅಲ್ಲೇ ಇರಿ, ನಾನು ಸ್ಟ್ರೈಕಿಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಆ ಥರ ಒಂದು ಜಾನ್ಮ ಇನ್ನಿಂಗ್ಸ್ ಅನ್ನು ಆಡಿದ್ರೆ, ಮಾಸ್ಟರ್ ಮೈಂಡ್ ಅನ್ನು ಅವರು ಕೂಡ ಮೊದಲೇ ಮಾಡಿದ್ರೆ ಖಂಡಿತ ಅವರಿಗೆ ಚಾನ್ಸ್ ತಗೊಳ್ಳುವಂತ ಒಂದು ಅವಕಾಶ ಇತ್ತು. ಬಟ್ ಯೋಚನೆ ಮಾಡಿಲ್ಲ, ಆ ಟೈಮಲ್ಲಿ ಮೈಂಡಿಗೆ ಬಂದಿಲ್ಲ ಅವ್ರಿಗೆ ಕೂಡ. ಕಂಪ್ಲೀಟ್ ಆಗುತ್ತೆ ಇವತ್ತಿನ ಫಸ್ಟ್ ಮ್ಯಾಚು. ಪ್ರೆಸ್ ಕ್ಲಬ್ ಬೆಂಗಳೂರು ಸ್ಟಾರ್ಟ್ ಅನ್ನು ವಿಕ್ಟರಿ ತಗೊಳ್ತಾ ಇರೋದಿಲ್ಲ. ರೆಡ್ ಆರ್ಮಿಯ ವಿರುದ್ಧವಾಗಿ ಗೆದ್ದಿರೋದು ಯಾರಪ್ಪ ಅಂದ್ರೆ ಯೆಲ್ಲೋ ಆರ್ಮಿ ಅವರು. ಅಶ್ವವೇಗ ನ್ಯೂಸ್ ಫಸ್ಟ್ 46 ರನ್ ಅನ್ನು ಮಾಡ್ತಾರೆ, 7 ವಿಕೆಟ್ಸ್ ಅನ್ನು ಕಳ್ಕೊಂಡು. 6 ಓವರ್ ಕಂಪ್ಲೀಟ್ ಆಗುತ್ತೆ, ಮ್ಯಾಚ್ ಅನ್ನು ಕಳ್ಕೊಳ್ತಾರೆ. ಯಾರಪ್ಪ ಮ್ಯಾನ್ ಆಫ್ ದಿ ಮ್ಯಾಚ್ ನೋಡಬೇಕಾಗುತ್ತೆ. ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದಂಥ ಪ್ರೆಸ್ ಕ್ಲಬ್ ಬೆಂಗಳೂರು ಟೀಮಿನ 3 ಬೌಂಡ್ರಿ 1 6 ಹೊಡ್ಕೊಂಡು ಸಖತ್ ಬ್ಯಾಟಿಂಗ್ ಮಾಡಿದಂತಹ ಭಾರತಿ ರಾಜನ್ ಇಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಳೋದು ಬರಬೇಕಾಗುತ್ತೆ. ಇಮಿಡಿಯೇಟ್ಲಿ ನಮ್ಮ ಸ್ಟೇಜ್ ಕಡೆಗೆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ನೋಡಬೇಕಾಗುತ್ತೆ ಇವತ್ತು ಈ ಕ್ರಿಕೆಟ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿರೋದೇ ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಅವರು ಅತಿ ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಕ್ಕಾಗಿ ಇವತ್ತು ನಮ್ಮ ಕರ್ನಾಟಕ ಮೀಡಿಯಾ ಕ್ರಿಕೆಟ್ ಲೀಗ್ ಅನ್ನುವಂಥ ಒಂದು ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಒಂದು ಅದ್ಭುತವಾದಂಥ ದೃಷ್ಟಿಕೋನದಿಂದ ಆರಂಭವಾದಂಥ ಕಾರ್ಯಕ್ರಮ ಇದು. ಮಾಧ್ಯಮ ಕ್ಷೇತ್ರದ ಸ್ನೇಹಿತರನ್ನು ಕ್ರಿಕೆಟ್ ಮೂಲಕ ಒಂದಾಗಿಸುವಂಥ ಉದ್ದೇಶ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಮಾಜಕ್ಕೆ ಮಹತ್ವದ ಸಂದೇಶವನ್ನು ಕೂಡ ಇವತ್ತು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಸಮಿತಿಯವರು. ಈ ವರ್ಷ 2026 ಮಹಿಳೆಯರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಂಥ ಮಹತ್ವದ ಉದ್ದೇಶವನ್ನು ಕೂಡ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು. ಸರ್ವಿಕಲ್ ಕ್ಯಾನ್ಸರ್ ಅಂತಂದರೆ ಇವತ್ತು ನಿಜವಾಗ್ಲೂ ಆ ಕಾಯಿಲೆ ಮೊದಲೇ ಟೆಸ್ಟ್ ಮಾಡಿ ಆರಂಭಿಕ ಹಂತದಲ್ಲಿ ನೀವು ಟೆಸ್ಟ್ ಮಾಡಿದ್ರೆ ಖಂಡಿತವಾಗಲೂ ಪತ್ತೆ ಹಚ್ಚಿದರೆ ಅದನ್ನು ಮೊದಲೇ ಚಿಕಿತ್ಸೆ ಕೊಟ್ಟರೆ ಅದನ್ನು ಗುಣವಾಗಿ ಕೂಡ ನೀವು ಮಾಡ್ಬೋದು. ಈ ಥರ ಅವಕಾಶಗಳಿದೆ ಅನ್ನುವಂಥ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಕೊಡ್ತಾ ಇರುವಂಥದ್ದು ಇವತ್ತು ನಮ್ಮ ಮಹಿಳೆಯರು. ಖಂಡಿತವಾಗಲೂ ಮನೆಯ ನಂದಾ ದೀಪ ಅದು. ಮಹಿಳೆಯರು ಚೆನ್ನಾಗಿದ್ದರೆ ಖಂಡಿತ ಒಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದು ಕುಟುಂಬ ಚೆನ್ನಾಗಿದ್ದರೆ ಖಂಡಿತವಾಗಲೂ ಆ ಸಮಾಜವೇ ಚೆನ್ನಾಗಿರುತ್ತೆ ಅನ್ನೋ ಒಂದು ಅದ್ಭುತ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ನಮ್ಮ ಹೈಪರ್ ಸ್ಪೋರ್ಟ್ಸ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಕಡೆಯವರು. ಇದಕ್ಕೆ ತುಂಬ ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆಸ್ತಾ ಇದ್ದೀರಾ. ಈ ಕಾರ್ಯಕ್ರಮಕ್ಕೆ ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ ಸಪೋರ್ಟ್ ಮಾಡ್ತುವಂಥವ್ರು ಇದ್ದಾರೆ. ನಮ್ಮ ಕನ್ನಡ ಸಿನಿಮಾ ಚಿತ್ರತಂಡದವರು ಕೂಡ ಇದ್ದಾರೆ, ಮಾತಾಡಬೇಕಾಗುತ್ತೆ ಅವ್ರ ಬಗ್ಗೆ ಕೂಡ. ನಾವು ಮನಸ್ಸ ವಾಚ ಕರ್ಮಣ ಅನ್ನುವಂಥ ಚಿತ್ರ ತಂಡ ಕೂಡ ಇದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅದ್ಭುತ ಕಥೆಯೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಬರ್ತಾ ಇರುವಂಥ ಒಂದು ಸಿನಿಮಾ. ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಸಪೋರ್ಟ್ ಮಾಡಬೇಕಾಗುತ್ತೆ. ಇನ್ನು ಈ ಟೂರ್ನಿಮೆಂಟ್ಗೆ ಯಾರಪ್ಪ ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ನಮ್ಮ ಹೈಪರ್ ಎಸ್ಟೇಟ್ ಆಲ್ಸೋ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆಲ್ ಅದರ್ ಸ್ಟಾಪಿಂಗ್ ಸಪೋರ್ಟ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ, ಸ್ಟಾಫ್ ಬಗ್ಗೆ.